ನೀನೇ ನಿನ್ನ ಸ್ವಪ್ರಯತ್ನದಿಂದ ಇನ್ನು 4 ಆಣೆ ಶಿಕ್ಷಣ ಪಡ್ಕೋಬೇಕು. ಎಷ್ಟು ಗಮನಿಸೋದಕ್ಕಿದೆಯೋ ಗೊತ್ತೇನೋ ವಿದ್ಯಾರ್ಥಿ. ನ್ಯೂಟನ್ ಆಪಲ್ ಕೆಳಗಡೆ ಬೀಳೋದನ್ನು ನೋಡ್ದ, ಅಲ್ಲೇ ಬಂದ್ಬಿಡ್ತು ಅವನಿಗೆ ಫಿಸಿಕ್ಸ್, ಗ್ರಾವಿಟೇಷನಲ್ ಥಿಯರಿ ಅಲ್ಲೇ ಸಿಕ್ಬಿಡ್ತು. ಯೋಚನೆ ಮಾಡ್ದ, ಕೆಳಗೆ ಯಾಕೆ ಬಿತ್ತು, ಪಕ್ಕಕ್ಕೆ ಹೋಗ್ಬೋದಾಗಿತ್ತಲ್ಲ, ಮೇಲ್ಗಡೆ ಹೋಗ್ಬೋದಾಗಿತ್ತಲ್ಲ, ಆಂಗ್ಯುಲಾರ್ನಲ್ಲಿ ಎಲ್ಲಾದ್ರೂ ಹೋಗ್ಬೋದಾಗಿತ್ತಲ್ಲ, ಡಯಾಗನಲ್ ಆಗಿ. ಕೆಳಗೆ ಯಾಕೆ ಬಿತ್ತು? ಅವನೇ ಅಬ್ಸರ್ವ್ ಮಾಡಿದ್ದು, ಮೇಸ್ಟ್ ಅಬ್ಸರ್ವ್ ಮಾಡಿಸಿದ್ದಲ್ಲ. ಎಲ್ಲವನ್ನೂ ಮೇಸ್ಟ್ ಹೇಳ್ಕೊಡೋಕ್ಕಾಗಲ್ಲ. ಎಲ್ಲವನ್ನೂ ಮೇಸ್ಟ್ ಹೇಳ್ಕೊಟ್ರೆ ವಿದ್ಯಾರ್ಥಿಯನ್ನು ಕೊಂದ ಅಂತ ಅರ್ಥ. ಅವನು ನಿಜಕ್ಕೂ ಹೇಳಬೇಕು ಅಂತಂದ್ರೆ ಯಾವುದೇ ಪಾಠ ಮೇಸ್ಟ್ ಪಾಠ ಮಾಡೋದಲ್ಲ. ಮೊದಲು ನೀನು ಓದ್ಕೊಂಡು ಬಾ, ನೀನು ಡೌಟ್ಸ್ ಇದ್ರೆ ಕೇಳು, ಅದು ನನ್ನ ಕೆಲಸ. ಯು ಆರ್ ನಾಟ್ ಎ ಕಿಂಡರ್ ಗಾರ್ಟನ್ ಬಾಯ್, ಯು ಆರ್ ಎ ಹೈಸ್ಕೂಲ್ ಬಾಯ್, ಯು ಆರ್ ಎ ಕಾಲೇಜ್ ಬಾಯ್. God has given you equally powerful brain that He has given to me. Make use of it. Make use of your brain. ಬ್ರೈನ್ ಅಂತಿದೆ ನಮಗಿಲ್ಲಿ. ಅದರ ಪವರ್ ಎಷ್ಟು ಗೊತ್ತಾ? ಐನ್ಸ್ಟೈನ್ ಹೇಳ್ತಾರೆ, ಯಾರೋ ಸಾಮಾನ್ಯರಾಗಿದ್ದರೆ ನಿಮ್ಮ ಮುಂದೆ ಅದನ್ನು ಹೇಳ್ತಿರ್ಲಿಲ್ಲ. ಐನ್ಸ್ಟೈನ್ ಹೇಳ್ತಾರೆ, ಹ್ಯೂಮನ್ ಬ್ರೈನ್ ಅನ್ನೋದು 8 ನೋಬೆಲ್ ಪ್ರೈಸ್ ಪಡ್ಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಎಷ್ಟು ಜನರಿಗೆ ಬಂದಿದೆ ನಮ್ಮ ನೋಬೆಲ್ ಪ್ರೈಸ್? ಐನ್ಸ್ಟೈನೇ ಹೇಳಿದ್ರು, ನಾನು ಲೈಫ್ ಒಂದು ಪಶ್ಚಾತ್ತಾಪ ಇದೆ. ಐನ್ಸ್ಟೈನ್ ಲೈಫ್ ಓದಬೇಕು. ಮಹಾನ್ ಸಾಧಕರು ಅಂತ ಏನಿರ್ತಾರೆ ಅವರ ಜೀವನ ಚರಿತ್ರೆಗಳನ್ನು ಮೊದಲು ಓದಬೇಕು. ಈ ಥರದ ಒಂದು 100 ಪುಸ್ತಕ ಓದೋದೇ ಪಾದಂ ಶಿಷ್ಯ ಸ್ವಮೇಧಯ. ಶಿಷ್ಯನೇ ಸ್ವಯಂ ತಾನೇ ಗಮನಿಸಿ ಇನ್ನೊಂದು 4 ಆಣೆ ವಿದ್ಯೆ ಪಡ್ಕೋಬೇಕು. ಅವ್ರ ಜೀವನ, ಆ ಮಹಾತ್ಮನ ಜೀವನ. ಐನ್ಸ್ಟೈನ್ ಬಹಳ ದೊಡ್ಡ ಹುಡುಗ. ಮತ್ತೆ ಅದೇ ಅದ್ಭುತವಾದ ಎಕ್ಸಾಂಪಲ್ ಇದೆ. SLC ಪಾಸ್ ಆದ್ಮೇಲೆ ಅವ್ರ ಅಪ್ಪ ಕೇಳ್ತಾನೆ, ಯಾವ ಕಾಲೇಜಿಗೆ ಹಾಕೋಣ ನನ್ನ ಮಗನ್ನ ಅಂತ. ಅವ್ರ ಅಪ್ಪನಿಗೆ ಹೆಡ್ ಮಾಸ್ಟರ್ ಏನು ಹೇಳ್ತಾರೆ ಗೊತ್ತಾ? ಹೈಸ್ಕೂಲ್ ಹೆಡ್ ಮಾಸ್ಟ್ರು, ನಿನ್ನ ಮಗನ ಯಾವ ಕಾಲೇಜಿಗಾದರೂ ಹಾಕು, ಯಾಕೆಂದ್ರೆ ಯಾವ ಕಾಲೇಜಿಗೆ ಹೋದ್ರೂ ಅವನೇನು ಉದ್ಧಾರ ಆಗಲ್ಲ. ಇನ್ನು ಆ ಕಾಲೇಜೇನು ಈ ಕಾಲೇಜೇನು, ಕೊನೆಗೆ ಏನದ? ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಎಷ್ಟು ಸಲ ಬೈದಿದ್ದ ಐನ್ಸ್ಟೈನ್ಗೆ. I have become fed up to see this rotten face of you, Albert, every day looming large in the corridors of the college. Get away. ನಿನ್ನ ಕೊಳತು ಮುಖ ನೋಡಿ ಸಾಕಾಗಿದೆ ನನಗೆ, ಹೊರಟೋಗಿಲ್ಲಿಂದ. 26ನೇ ವಯಸ್ಸಿಗೆ ನೋಬೆಲ್ ಪ್ರೈಸ್ ಪಡ್ಕೊಂಡಂತ ಐನ್ಸ್ಟೈನ್ ಪ್ರಿನ್ಸಿಪಲ್ ಲೆಟರ್ ಬರೆದ, ಸರ್, ದಿ ರಾಟನ್ ಫೇಸ್ whom you are totally impatient to have a look at that even once a day has gained the Nobel Prize now at the age of 26. ಯಾರು ಏನು ಆಗಬಹುದು, ಒಳಗಡೆ ಒಂದು ಬೆಂಕಿ ಬೇಕು. ನಾನು ಹೇಳೋದುಂಟು, ಅದನ್ನು ಬೆಂಕಿ ಅಂತ ಕರೀತಾರೆ, ಆದರೆ ಅದು ಅಗ್ನಿ ದೇವತೆ. ಯಾವ ಹುಳುವಂತ ಮನುಷ್ಯನನ್ನ ಹುಲಿಯಂತ ಮನುಷ್ಯನನ್ನಾಗಿ ಮಾಡುವ ಸಾಮರ್ಥ್ಯ ಇರೋದು ಒಳಗಡೆ ಇರುವ ಅಗ್ನಿಗೆ. ವೇದ ಕಾಲದ ಭಾರತೀಯರಿಗೆ ಇದು ಗೊತ್ತಿತ್ತು. ಆದ್ದರಿಂದ ವೇದಗಳ ಮೊದಲನೇ ಶ್ಲೋಕ ಬರೋದು ಅಗ್ನಿಯನ್ನು ಕುರಿತು. ಅಗ್ನಿ ಅಂತಂದ್ರೆ ಹೊರಗಡೆ ಇರೋ ಬೆಂಕಿ ಅಲ್ಲ, ಒಳಗಿನ ಬೆಂಕಿ. ಒಳಗಿನ ಬೆಂಕಿ ಅದೊಂದು ಇದ್ರೆ ಏನ್ ಬೇಕು, ಏನಾಗೋದಿಲ್ಲ ಜೀವನದಲ್ಲಿ. ಅಗ್ನಿಮೇ ಏಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ರತ್ನಧಾತಮಂ. ಇದು ವೇದದ ಮೊದಲನೇ ಶ್ಲೋಕ. ಪುರೋಹಿತ ಅವನು. ಪುರೋಹಿತ ಅಂದ್ರೆ ಏನು ಗೊತ್ತಾ? ಊರು ಉದ್ಧಾರ ಮಾಡುವ, ಪುರದ ಹಿತವನ್ನು ಬಯಸುವವನು. ಪುರದ ಹಿತ ಒಳಗಡೆ ಇರೋದನ್ನ ಪುರ ಅನ್ನೋದು. ಅದು ಒಳಗಡೆ ಇರತಕ್ಕಂಥದ್ದು ಪುರುಷ ಅಂತ ಕರಿತೇವೆ. ಆತ್ಮನನ್ನ ಪುರುಷ ಅಂತ ಕರೀತೇವೆ. ಪುರ ಅಂದ್ರೆ ಯಾವುದು? ಒಳಗಡೆ ಇರತಕ್ಕಂತಹದ್ದು. ಎಲ್ಲಿ ಮಹತ್ತರವಾದಂತಹ ಶಕ್ತಿಗಳಿದೆಯೋ ಅದು ಪುರ. ಆದ್ದರಿಂದ ನಮ್ಮ ದೇಶದ ಎಲ್ಲ ಊರುಗಳು ಪುರ. ವಿಜಯಪುರ ನೋಡಿ, ಹೆಸರು ಎಷ್ಟು ಅದ್ಭುತವಾಗಿದೆ. ಮಹತ್ತರವಾದಂತಹ ವಿಜಯ ಇದೆ ಇಲ್ಲಿ. ಪುರ, ಪುರೋಹಿತ, ಪುರದ ಹಿತವನ್ನು ಮಾಡುವವನು. ಯಜ್ಞದ ದೇವ ಅವನು. ಯಜ್ಞ ಅಂತ ಅದು ಬೇರೆ ಅರ್ಥ ಇದೆ, ಮತ್ತೆ ತಿರುಗಿ ಇನ್ನೊಂದು ಉಪನ್ಯಾಸ ಕೊಡಬೇಕು. ಒಳಗಡೆ ಬೆಂಕಿ ಇತ್ತು ಆಲ್ಬರ್ಟನಿಗೆ. ಯಾವ ಕಾಲೇಜಿಗಾದರೂ ಸೇರಿಸಿ ನಿನ್ನ ಮಗನನ್ನ, ಉದ್ಧಾರ ಆಗಲ್ಲ ಅಂತನ್ನೋ ವ್ಯಕ್ತಿ ಇವತ್ತು ಜಗತ್ತಿನ ದಿ ಗ್ರೇಟೆಸ್ಟ್ ಜೀನಿಯಸ್ ಯಾರು ಹೋದ ಸೆಂಚುರಿನಲ್ಲಿ ಲೆಕ್ಕ ಹಾಕಿದ್ರು, ಫಸ್ಟ್ ಪ್ರೈಸ್ ಐನ್ಸ್ಟೈನ್ ಬಂತು. ದಿ ಗ್ರೇಟೆಸ್ಟ್ ಮ್ಯಾನ್ ಇನ್ 20th century. ಫಸ್ಟ್ ಪ್ರೈಸ್ ಐನ್ಸ್ಟೈನ್, ಸೆಕೆಂಡ್ ಪ್ರೈಸ್ ಮಹಾತ್ಮ ಗಾಂಧಿ. ಮತ್ತೆ ಮಹಾತ್ಮ ಗಾಂಧಿ ಮೋಸ್ಟ್ ಯೂಸ್ಲೆಸ್ ಫೆಲೋ ಹುಡುಗ ಆಗಿದ್ದಾಗ. ಮೋಸ್ಟ್ ಯೂಸ್ಲೆಸ್ ಫೆಲೋ. ದೊಡ್ಡವರಾದ್ಮೇಲೆ ಹಾಗಾಗ್ಲಿಲ್ಲ ಅವರು. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳೇನೇ ಇದ್ರು, ಹಿ ಮೂವ್ಡ್ ದಿ ವರ್ಲ್ಡ್. ಜಗತ್ತೇ ತನ್ನ ಕಡೆ ನೋಡೋ ಹಾಗೆ ಮಾಡಿದರು. ಸಿದ್ಧಾಂತ ಬೇರೆ, ಭಿನ್ನಾಭಿಪ್ರಾಯಗಳು ಬೇರೆ ಯಾರು ಇರಲಿ, ವೈಯಕ್ತಿಕ ನೆಲೆಯಲ್ಲಿ ಅವ್ರು ಇದ್ದ ಸ್ತರದಿಂದ ಮೇಲೆ ಬಂದ ಸ್ತರವನ್ನು ಅಷ್ಟೇ ನೋಡೋಣ. ನಾವಿವತ್ತು ವಿದ್ಯಾರ್ಥಿ ಜೀವನಕ್ಕೆ ಅಷ್ಟೇ ಸಾಕು ನಮಗೆ. ನಾನು ಕೂಡ ಅವ್ರ ಸಿದ್ಧಾಂತವನ್ನೇನು ಒಪ್ಪೋನಲ್ಲ, ಆದರೆ ಪರಿವರ್ತನೆ ಆಗಿದ್ದು ಇವತ್ತು ವಿದ್ಯಾರ್ಥಿಗಳು ನಮ್ಗೆ ಅರ್ಥನೇ ಬೇಕಾಗಿರೋದು. ನಾವಿವತ್ತು ಸಾಮಾನ್ಯರು ಅಸಾಮಾನ್ಯರಾಗೋದು ಹೇಗೆ, ಅದು ತಾನೇ ಇವತ್ತಿನ ಸಬ್ಜೆಕ್ಟ್ ನಮ್ದು.
ಯಾರಿವನು ಅಂತ ಆಶ್ಚರ್ಯ ಪಟ್ಕೊಳ್ಳುವ ವ್ಯಕ್ತಿಗಳಾಗೋದು ಹೇಗೆ ಅಂತ ಅನ್ನೋತಾನೆ ನಮ್ಮ ಸಬ್ಜೆಕ್ಟು. ಆದ್ದರಿಂದ ಗಮನಿಸ್ತಾ ಬಾ, ತೆರೆದ ಕಣ್ಣುಗಳಿಂದ ನೀನು ಗಮನಿಸ್ತಾ ಬರಬೇಕು. ವಿದ್ಯಾರ್ಥಿ, ಕಣ್ಣು ಯಾವತ್ತೂ ತೆರೆದಿರಲಿ. ಕಣ್ಣು ತೆರೆದ ಜಗತ್ತಿನ ಘಟನಾವಳಿಗಳನ್ನು ನೀನು ನೋಡ್ತಾ ಬಾ, ಜಗತ್ತಿನ ಘಟನಾವಳಿಗಳು ನೋಡ್ತಾ ಬಾ. ಆದ್ದರಿಂದ ಉಪನಿಷತ್ತುಗಳಲ್ಲಿ ವಿದ್ಯಾರ್ಥಿಗಳು ಕ್ಲಾಸ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದು ಸ್ತೋತ್ರ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ನನ್ನ ಕಿವಿಗಳು ಪವರ್ಫುಲ್ ಆಗಲಿ, ನನ್ನ ಕಣ್ಣುಗಳು ಪವರ್ಫುಲ್ ಆಗಲಿ, ಎಲ್ಲ ಇಂದ್ರಿಯಗಳು ಪವರ್ಫುಲ್ ಆಗಲಿ. ಅದನ್ನೇ ಹೇಳಿದ್ವಿ ಆವಾಗಲೇ ನಾವು. ಭದ್ರಂ ಕರ್ಣೇ ಭಿಶೃಣುಯಾಮ ದೇವ. ಭದ್ರಂ ಅಂದ್ರೆ ಪವರ್ಫುಲ್. ಭದ್ರಂ ಪಶ್ಯೇಮ ಅಕ್ಷಭಿಹಿ ಯಜತ್ರ. ಭದ್ರಂ ಕರ್ಣೇಭಿಹಿ ಶೃಣುಯಾಮ ದೇವ. ಕಿವಿ ಕಣ್ಣು ಪವರ್ಫುಲ್ ಆಗಿರಲಿ. ನೋಡಿದ್ರೆ ಎಲ್ಲ ಗೊತ್ತಾಗ್ಬಿಡ್ಬೇಕು ನನಗೆ, ಅಷ್ಟು ಪವರ್ಫುಲ್ ಆಗಲಿ ನನ್ನ ಕಣ್ಣು. ವಿವೇಕಾನಂದಗಿತ್ತು ಆ ಥರ ಪವರ್ಫುಲ್ ಕಣ್ಣುಗಳು, ಕಿವಿಗಳು. 1895 ಲಂಡನ್ನಲ್ಲಿ ಹೇಳಿದರು, 50 ವರ್ಷಕ್ಕೆ ಯುರೋಪ್ ಬೂದಿಯಾಗಿ ಹೋಗುತ್ತೆ. ಯಾರಿಗೂ ಗೊತ್ತಿರಲಿಲ್ಲ ಇನ್ನು 50 ವರ್ಷಕ್ಕೆ ಯುರೋಪ್ ಬೂದಿ ಆಗುತ್ತೆ ಅಂತ. ಅವ್ರು ನೋಡಿದರು. ಯಾಕೆ? ಹಿ ಈಸ್ ಅನ್ ಇಂಡಿಯನ್ ಬಾಯ್ ಟ್ರೈನ್ಡ್ ಅಪ್ ಇನ್ ದಿ ಫಿಲಾಸಫಿ ಆಫ್ ಉಪನಿಷತ್. ಆಯ್ತೋ ಇಲ್ವೋ? 2 ಮಹಾಯುದ್ಧ ಆಗಿ ಬೂದಿಯಾಗಿ ಹೋಯ್ತು ಯುರೋಪ್. ಆವಾಗೆಲ್ಲ ಮೂಗಿನ ಮೇಲೆ ಬೆರಳಿಟ್ಕೊಂಡು ವಿವೇಕಾನಂದರು ಹೇಗೆ ಗೊತ್ತಾಯಿತು? ನೋ ಸ್ಟೇಟ್ಸ್ಮನ್ ಇನ್ ಯುರೋಪ್ could have even the vaguest idea that such a disaster awaited Europe in days to come. How could Vivekananda know of it? ಪತ್ರಿಕೆಗಳೆಲ್ಲ ಬರೆದು. ಯಾವ ಯುರೋಪಿಯನ್ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಸ್ಟೇಟ್ಸ್ಮನ್ ಯಾರಿಗೂ ಕಲ್ಪನೆ ಇರಲಿಲ್ಲ. ವಿವೇಕಾನಂದರು ಹೇಗೆ ಗೊತ್ತಾಯಿತು? ಹಿ ಈಸ್ ಅನ್ ಇಂಡಿಯನ್ ಬಾಯ್. ಅವರು ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಉಪನಿಷತ್ತಲ್ಲಿ ಬೆಳೆದವರು. ಗೊತ್ತಾಯ್ತಾ ಡಿಫರೆನ್ಸ್ ನಿಮಗೆ? ಯುರೋಪಿಯನ್ ಸಿಸ್ಟಮ್, ಇಂಡಿಯನ್ ಸಿಸ್ಟಮ್ಗೆ. ಆದರೆ ಆ ಇಂಡಿಯನ್ ಸಿಸ್ಟಮ್ ನೀವು ಪಕ್ಕಕ್ಕೆ ಇಟ್ಟಿದ್ದೀರಿ, ಅವ್ರ ಸಿಸ್ಟಮ್ ತಗೊಳ್ತಾ ಇದ್ದೀರಿ. ಇದಕ್ಕಂತಾರೆ ದಾಸ್ಯ ಬುದ್ಧಿ, ಹಿಪ್ನಾಟಿಸಮ್, ದಾಸ್ಯ ಬುದ್ಧಿ. ಇದಕ್ಕೆಲ್ಲ ಪರಿಹಾರ ಏನು ಸ್ವಾಮೀಜಿ? ಇದಕ್ಕೆಲ್ಲ ಪರಿಹಾರ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ವಿದ್ಯಾರ್ಥಿಗಳು ಸ್ವಲ್ಪ ನೋಡ್ತಾ ನೋಡ್ತಾ ಮತ್ತೊಂದು ಪಕ್ಕದಲ್ಲಿ ಪ್ಯಾರಲಲ್ ಎಜುಕೇಶನ್ ಒಂದು ತಗೊಳ್ಬೇಕಾಗಿದೆ. ರವಿಗೆ ನಾನು ಅದನ್ನೇ ಹೇಳಿದ್ದು, ಇರಲು ನಿನ್ನ IPS IAS ಆಮೇಲೆ ಓದು ಅಂತೆ. ಈಗ ಮೊದಲು ವಿವೇಕಾನಂದ ಚಿಂತನೆ ಓದು. 3 ಪುಸ್ತಕ ಬೈ ಗಟ್ ಮಾಡಿಬಿಟ್ಟಿದ್ದ. ಗಾಸ್ಪೆಲ್ ಆಫ್ ಸ್ಟ್ರೆಂತ್, ಇನ್ಸ್ಟಂಟ್ ಇನ್ಸ್ಪಿರೇಷನ್, ಪವರ್ ಕ್ಯಾಪ್ಸೂಲ್ಸ್. ಈ 3 ಪುಸ್ತಕ ಆಲ್ಮೋಸ್ಟ್ ಬೈ ಗಟ್ ಮಾಡಿಬಿಟ್ಟಿದ್ದ. 3 ದಿನಕ್ಕೆ ಒಂದು ಹೊತ್ತು ಹೊಟ್ಟೆ ತುಂಬ ಊಟ ಇಲ್ಲದೆ ಇದ್ದಂಥ ಕೂಲಿ ಹುಡುಗ, ಖಾಲಿ ಟಿಫಿನ್ ಕ್ಯಾರಿಯರ್ ತೊಗೊಂಡು ಹೋದರೆ ಫ್ರೆಂಡ್ಸ್ ಎಲ್ಲ ಮುಂದೆ ಅವಮಾನ ಆಗುತ್ತೆ ಅಂತ ಟಿಫಿನ್ ಕ್ಯಾರಿಯರ್ ಒಳಗಡೆ ಅನ್ನ ಹಾಕೊಳ್ಳೋದಕ್ಕೆ ಅನ್ನ ಗತಿ ಇಲ್ಲದೆ ಇದ್ದಂಥ ಹುಡುಗ. ಆದರೆ ಟಿಫಿನ್ ಕ್ಯಾರಿಯರ್ ಭಾರ ಬರಬೇಕಲ್ಲ, ಏನು ಮಾಡಬೇಕು? ಒಳಗಡೆ ಕಲ್ಲು ಇಟ್ಕೊಂಡ, ಭಾರ ಕಾಣಲಿ. ಓಪನ್ ಮಾಡಂತ ಯಾರು ನೋಡಲ್ಲ. ಕಲ್ಲು ಶಬ್ದ ಮಾಡುತ್ತೆ, ಬಟ್ಟೆಯಲ್ಲಿ ಸುತ್ತಕೊಂಡ, ಶಬ್ದ ಮಾಡೋದಿರಲಿ. ಇಷ್ಟು ಬಡತನ ನಿಮ್ಮಲ್ಲಿ ಇದೆಯಾ ಯಾರಿಗಾದ್ರು? ಕೂಲಿ ಮಾಡ್ತೀರಿ ನೀವು ಸಮ್ಮರ್ ಹಾಲಿಡೇಸ್ನಲ್ಲಿ. ಸಂಜೆ 6 ಗಂಟೆಯಿಂದ 12 ಗಂಟೆವರೆಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೂ ಓದ್ತೀರಿ. ಇಷ್ಟು ಕಷ್ಟ ಇದೆಯಾ ನಿಮಗೆ? ಅಷ್ಟು ಕಷ್ಟ ಇದ್ದ ಹುಡುಗ ಫಸ್ಟ್ ಅಟೆಂಪ್ಟ್ನಲ್ಲಿ IPS ಪಾಸ್ ಮಾಡಿದೆ. ಇದು ಆಶ್ಚರ್ಯವತ್ತಂದ್ರೆ ಏನು? ಇದು ಭವಿಷ್ಯ ಏನು ಅಂತ ಯೋಚನೆ ಮಾಡ್ತಾ ಇದ್ದ ಹುಡುಗ 800 ಜನರಿಗೆ ಭವಿಷ್ಯ ಕೊಟ್ಟ ಅಂತಂದ್ರೆ ಏನು? ಆಶ್ಚರ್ಯವತ್. ಈ ಎಜುಕೇಶನ್ ಯಾವ ಯೂನಿವರ್ಸಿಟಿ, ಯಾವ ಕಾಲೇಜ್ ಕೊಟ್ಟಿದ್ದು? ವಿವೇಕಾನಂದ ಯೂನಿವರ್ಸಿಟಿ, ವಿವೇಕಾನಂದ ಕಾಲೇಜ್. ಬೇರೆ ಯಾವ ದೇಶದಲ್ಲೂ ಈ ಯೂನಿವರ್ಸಿಟಿ ಇಲ್ಲ. ಇದ್ರೂ ಆ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದ್ದು ನಾವು ಇಂಡಿಯನ್ಸ್. ಆ ಯೂನಿವರ್ಸಿಟಿ ಹುಟ್ಟಿದ್ದು ನಮ್ಮ ದೇಶದಲ್ಲಿ. ಅಮೆರಿಕನ್ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ವಿವೇಕಾನಂದರ ನೋಡಿ ಹೇಳಿದರು, ಹಿಯರ್ ಈಸ್ ಅ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೆರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ನಮ್ಮ ಅಮೆರಿಕ ದೇಶದ ಲರ್ನೆಡ್ ಪ್ರೊಫೆಸರ್ಸ್ ಇದಾರಲ್ಲ, ಇವನ್ನೆಲ್ಲ ಒಟ್ಟಿಗೆ ಒಂದು ಕಡೆ ಹಾಕಿದ್ರು, ಈ ಮನುಷ್ಯನ ಜ್ಞಾನದ ಮುಂದೆ ಅವರೆಲ್ಲರ ಒಟ್ಟು ಜ್ಞಾನ ಎದಕ್ಕೂ ಇಲ್ಲ. ಯಾರಾದರೂ ಜಗತ್ತಿನಲ್ಲಿ ಹೀಗೆ ಬದುಕಿದಾರ ಹೀಗೆ? ಈ ಯಾವುದೋ ಯೂನಿವರ್ಸಿಟಿನಲ್ಲಿ ನಮ್ಗೆ ಸೀಟ್ ಸಿಕ್ಬಿಟ್ರೆ ನಾವು ಬಿಡಿ, ನಮ್ಮ ಎದುರುಗಡೆ ಮನೆಯವ್ರನ್ನ ಯಾರು ಮಾತನಾಡ್ಸೋಕ್ಕಾಗಲ್ಲ. ತುಮಕೂರಿನಲ್ಲಿ ಒಬ್ಬಳು ಹುಡುಗಿ ಇದ್ಲು. ಹುಡುಗ ಫಿಕ್ಸ್ ಆದ, ಅವಳಿಗೆ ಮದುವೆ ವಯಸ್ಸು ಬಂದಿತ್ತು. ಅವನು ಅಮೆರಿಕದಲ್ಲಿದ್ದಾನೆ. ಅಮೆರಿಕ ಹುಡುಗ ಫಿಕ್ಸ್ ಆಗಿದ್ದೆ, ಇವಳಿಗೆ ಕನ್ನಡನೇ ಮರೆತು ಹೋಯ್ತು. ಕನ್ನಡ ಮಾತಾಡೋ ಸ್ಟೈಲೇ ಚೇಂಜ್ ಆಗೋಯ್ತು. ಇನ್ನು ಅಲ್ಲೇ ಹುಟ್ಟಿದ್ದೀರಿ ಏನು ಗತಿನ. ಆದರೆ ಮಾಧವಿಯವ್ರ ಕನ್ನಡ ಏನು ಚೇಂಜ್ ಆಗಿಲ್ಲ. ಹೀಗಿದೆ ನಮ್ಮ ಕತೆ. ದೇವಲೋಕ ಅಲ್ವೇ ಅದು? ಆದರೆ ಈ ಒಬ್ಬ ಸನ್ಯಾಸಿ, ಓ ಅಮೆರಿಕಾ, ನಿನ್ನ ಎಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನ ತಟ್ಟೆನಲ್ಲಿ ಹಾಕು, ಈ ಕಡೆ ನಾನು ಕೊಡ್ತೀನಿ, ಭಾರ ಯಾರು ನೋಡೋಣ ಅಂತ ಸವಾಲು ಹಾಕ್ತಾ ಇದ್ದಾನೆ ಈ ದೇಶದ ಸನ್ಯಾಸಿ.
ಬರ್ರಿ ನೀವೆಲ್ಲ ತಕ್ಕಡಿಯಲ್ಲಿ ಕೂಡ್ರಿ, ಯಾರು ಭಾರ ಜಾಸ್ತಿ ನೋಡೋಣ. ನಾನೊಬ್ಬ ಕೂಡ್ತೀನಿ ಈ ತಕ್ಕಡಿನಲ್ಲಿ, ಆ ತಟ್ಟೆನಲ್ಲಿ ನೀವು ಕೂಡ್ರಿ, ಎಲ್ಲರೂ ಪ್ರೊಫೆಸರ್ಸ್, ಅಮೇರಿಕನ್ ಪ್ರೊಫೆಸರ್ಸ್. ನಾನೊಬ್ಬ ಕೂಡ್ತೀನಿ, ಭಾರ ಜಾಸ್ತಿ ಯಾರು ನೋಡೋಣ. ಯಾಕೆದು ಭಾರತೀಯ ರಕ್ತ. ಈ ರಕ್ತ ನಿಮ್ಗಿದೆ, ಇಂಗ್ಲೆಂಡ್ ಅವ್ರಿಗಿಲ್ಲ, ಅಮೆರಿಕನ್ಸ್ಗಿಲ್ಲ, ಫ್ರಾನ್ಸ್ನವ್ರಿಗಿಲ್ಲ, ಜಪಾನ್ ದೇಶದವ್ರಿಗಿಲ್ಲ. ನಮಗಿರೋದು ಇಂಥ ಅದ್ಭುತವಾದ ರಕ್ತ. ಆ ರಕ್ತ ಇಟ್ಕೊಂಡು ನೀವು ಬದುಕ್ತಾ ಇರೋ ಒಂದು ರೀತಿ. ಪೊಲೀಸ್ ಕೆಲಸ ಸಿಕ್ಕಿದ್ರೆ ಸಾಕಲ್ಲ, ನಾಚಿಕೆ ಆಗಲ್ಲ. ಪ್ಯಾರಿಸ್ನಲ್ಲಿ ಒಬ್ಬಳು ಲೇಡಿ ನನಗೆ ಸಿಕ್ಕಿದ್ಲು, ಸ್ವಿಟ್ಜರ್ಲ್ಯಾಂಡ್ ಲೇಡಿ, ಇಸಾಬೆಲ್ಲ. ಅವ್ರ ಫೋಟೋ ಬೇಕಾದ್ರೆ ತೋರಿಸ್ತೀನಿ, ಆಮೇಲೆ ಬನ್ನಿ. ಆಕೆ ಒಂದು ಕ್ಯಾಂಪ್ಗೆ ಅಂತ, ಮೆಡಿಟೇಷನ್ ಕ್ಯಾಂಪ್ ಪ್ಯಾರಿಸ್ ರಾಮಕೃಷ್ಣಾಶ್ರಮದಲ್ಲಿ. ಪ್ಯಾರಿಸ್ ರಾಮಕೃಷ್ಣಾಶ್ರಮದ ವಿಶೇಷತೆ ಏನು ಅಂದರೆ ಅಲ್ಲಿ ಮುಸ್ಲಿಮ್ಸ್ ಎಲ್ಲ ಸನ್ಯಾಸಿಗಳಾಗಿದ್ದಾರೆ. ಇರಾನ್ ದೇಶದ ಮುಸಲ್ಮಾನರೊಬ್ರು ಪ್ಯಾರಿಸ್ ರಾಮಕೃಷ್ಣಾಶ್ರಮದಲ್ಲಿ ಸ್ವಾಮಿ ಗಂಗಾನಂದ ಮೀಟ್ ಮಾಡಿದ್ದೀನಿ ನಾನು ಅವ್ರನ್ನ. ನಮ್ಮ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ MN ವೆಂಕಟಾಚಲಯ್ಯ ಅವ್ರು ಮೀಟ್ ಮಾಡ್ಕೊಂಡು ಬಂದು ನನ್ನ ಜೊತೆಯಲ್ಲಿ ಮುಂದಿನ ಮಾತಾಡ್ತಾ ಇದ್ದ ತುಮಕೂರು. ಐ ಹ್ಯಾವ್ ಮಿಟ್ ಸ್ವಾಮೀಜಿ ಗಂಗಾನಂದ. ವಾಟ್ ಎ ಹಂಬಲ್ ಮ್ಯಾನ್, ವಾಟ್ ಎ ಹಂಬಲ್ ಪರ್ಸನ್ ಹೀ ಈಸ್. ಸೌಜನ್ಯ, ವಿನಯ ಅವ್ರು ನೋಡಿ ಕಲಿಬೇಕು. ಇರಾನ್ ದೇಶದವರು ಅವರು. ಪರಿಚಯ ಆದ್ಮೇಲೆ ಹೇಳಿ, ಸ್ವಾಮೀಜಿ ಯು ನೋ ಐ ಆಮ್ ಎ ಮುಸ್ಲಿಂ. ಅವಾಗ ನಾನು ಹೇಳಿದೆ, ನೋ ಸಿ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಹಿಂದೂಸ್, ದೇ ಆರ್ ಆಲ್ ಔಟ್ಸೈಡ್ ರಾಮಕೃಷ್ಣಾಸ್ ಹೌಸ್. ಒನ್ಸ್ ಯು ಎಂಟರ್ ಇನ್ ಟು ರಾಮಕೃಷ್ಣಾಸ್ ಹೌಸ್, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ರಾಮಕೃಷ್ಣರ ಪ್ರಪಂಚಕ್ಕೆ ನೀವು ಬಂದ್ರಲ್ಲ, ನಾವು ಮನುಷ್ಯರು ಅಷ್ಟೇ, ಬೇರೆ ಏನು ಲೆಕ್ಕ ತರಬೇಡ್ರಿ ಅದನ್ನೆಲ್ಲ ನೀವೇನು. ಅದು ಇಂಡಿಯಾ ದೇಶದ ಸರ್ಕಾರದ ಪಾಲಿಸಿ. ಒಂದು ಕಡೆ ಜಾತಿಗಳು ಹೋಗಬೇಕು ಅಂತ ಅನ್ನೋದು, ಇನ್ನೊಂದು ಕಡೆ ಎಲ್ಲ ಅಪ್ಲಿಕೇಶನ್ ಫಾರ್ಮ್ನಲ್ಲೂ ನೀವು ಯಾವ ಜಾತಿ, ನೀವು ಈ ಜಾತಿಯವರಾಗಿದ್ದರೆ ನಿಮ್ಗೆ ಬೆನಿಫಿಟ್ ಕೊಡ್ತೀವಿ. ನನ್ನ ಜಾತಿಯ ಮೇಲೆ ನನಗೆ ಬೆನಿಫಿಟ್ ಸಿಕ್ಕಿದ್ರೆ ನಾನು ಯಾಕೆ ನನ್ನ ಜಾತಿ ಕಳ್ಕೊಳ್ತೀನಿ? ಮೊಮ್ಮಕ್ಕಳು ಕೂಡ ನೆನ್ಪಿಟ್ಕೊಳ್ರೋ, ನೀವು ಈ ಜಾತಿಯವರು, ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಅದು ಹೇಗೆ ಹೋಗುತ್ತೆ ಜಾತಿ? ಬೈಯೋದು ಯಾರಿಗೋ. ಈ ಮನುಸ್ಮೃತಿ ಜಾತಿಗಳನ್ನು ಮಾಡಿದೆ. ನೀವೇನು ಮಾಡ್ತಾ ಇದ್ದೀರಿ ನಿಮ್ಮ ಅಪ್ಲಿಕೇಶನ್? ಆರ್ ಯು ನಾಟ್ ಅಶೇಮ್ಡ್? ದಿ ಪೀಪಲ್ ದಟ್ ರನ್ ದಿ ಗೌರ್ಮೆಂಟ್ ಡೋಂಟ್ ಹ್ಯಾವ್ ಅನ್ ಐವಟ್ ಆಫ್ ಬ್ರೈನ್ ಇನ್ ಯು. ಯು ಹ್ಯಾವ್ ಕೌಡಂಗ್ ದೇರ್ ಆರ್ ಹ್ಯೂಮನ್ ಬ್ರೈನ್. This is government. This is the rationality in government. Should we be ruled by such useless fellows? ಕೇಳೋರು ಯಾರು, ಹೇಳೋರು ಯಾರು, ಕೇಳೋರು ಯಾರು? ಗುಂಡಿಗೆ ಎಷ್ಟು ಜನರಿಗಿದೆ? ಗುಂಡಿಗೆ ಬೇಕಲ್ಲ, ಷಂಡತನ ಇರಬಾರದು. ಷಂಡತನಕ್ಕಿಂತ ದೊಡ್ಡ ಶಾಪ ಜಗತ್ತಿನಲ್ಲಿ. ದುಷ್ಟ ಆಗು, ಆದರೆ ಷಂಡ ಆಗಬೇಡ. ದುಷ್ಟ ಆಗು. ಯು ಹ್ಯಾವ್ ದಿ ಬ್ಲೆಸ್ಸಿಂಗ್ಸ್ ಆಫ್ ವಿವೇಕಾನಂದ. ಷಂಡತನಕ್ಕಿಲ್ಲ ಅವ್ರ ಬ್ಲೆಸ್ಸಿಂಗ್. ಹೀಗೆ ಹೋಗುತ್ತೆ. ಆಶ್ಚರ್ಯಕರನಾಗು ವಿದ್ಯಾರ್ಥಿ. ನೀನು ಗಮನಿಸಿ ಎಷ್ಟೋ ವಿಷಯಗಳನ್ನು ತಿಳ್ಕೊಳ್ಬಹುದು. ಅದು ಇನ್ನು 4 ಎಜುಕೇಶನ್. ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಸಬ್ರಹ್ಮಚಾರಿಭ್ಯ. ಇನ್ನು 4 ನಿನ್ನ ಸ್ನೇಹಿತರಿಂದ ಬರುತ್ತೆ ಎಜುಕೇಶನ್. ಆದ್ದರಿಂದ ಸ್ನೇಹಿತರು ಬಹಳ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ. ಏನಾದರೂ ನಿಮ್ಮಲ್ಲಿರಬಹುದು, ಕೆಟ್ಟ ಸ್ನೇಹಿತರಿದ್ರೆ ಆಲ್ಮೋಸ್ಟ್ ಇಟ್ ಇಸ್ ಸರ್ಟನ್ ಯು ಆರ್ ರೂಯಿಂಡ್. ಸತ್ರ ನೀವು ಅಂತ ಅರ್ಥ, ಕೆಟ್ಟ ಸ್ನೇಹಿತರಿದ್ರೆ. ಈದರ್ ಗುಡ್ ಫ್ರೆಂಡ್ಸ್ ಆರ್ ನೋ ಫ್ರೆಂಡ್ಸ್. ಗುಡ್ ಫ್ರೆಂಡ್ಸ್ ಬಹಳ ಜನ ಸಿಗಲ್ಲ, ಒಬ್ಬರು ಸಿಗ್ತಾರೆ. ಬಹಳ ಅದೃಷ್ಟವಂತರಾದ್ರೆ 2 ಸಿಗ್ತಾರೆ. ದುರ್ಯೋಧನನಲ್ಲಿ ಎಲ್ಲವೂ ಇತ್ತು. ಪಾಂಡವರ ಶಕ್ತಿ 2 ಪಟ್ಟು ಶಕ್ತಿ, 2 ಪಟ್ಟು ಸೈನ್ಯ ಇತ್ತು. ಅನ್ಫಾರ್ಚುನೇಟ್ ಥಿಂಗ್, ದುರ್ಯೋಧನಿಗೆ ಒಳ್ಳೆಯ ಫ್ರೆಂಡ್ಸ್ ಇರಲಿಲ್ಲ. ಪಾಂಡವರಿಗೆ ಒಬ್ಬನೇ ಫ್ರೆಂಡ್, ಬಟ್ ಹಿ ವಾಸ್ ವೆರಿ ಪವರ್ಫುಲ್ ಅಂಡ್ ಗ್ರೇಟ್ ಫ್ರೆಂಡ್, ಕೃಷ್ಣ. ದುರ್ಯೋಧನಿಗೆ 100 ಜನ ಫ್ರೆಂಡ್ಸ್, ಮೋಸ್ಟ್ ಯೂಸ್ಲೆಸ್ ಫೆಲೋಸ್. ಸತ್ತರು. ನ್ಯಾಚುರಲಿ ಸಕ್ಸಸ್ ಅನ್ನೋದು ಯದ್ವಾತದ್ವ ಬದುಕಿದ್ರೆ ಬರಲ್ಲ. ಕೆಲವು ನಿಯಮಗಳನ್ನು ಅನುಸರಿಸಿದ್ರೆ ಮಾತ್ರ ಜೀವನದಲ್ಲಿ ಯಶಸ್ಸು ಬರೋದು. ಸಕ್ಸಸ್ ಇಸ್ ಎ ಮ್ಯಾಟರ್ ಆಫ್ ಲಾಸ್ ಅಂಡ್ ನಾಟ್ ಎ ಮ್ಯಾಟರ್ ಆಫ್ ಚಾನ್ಸ್. ಪಾದಂ ಸಬ್ರಹ್ಮಚಾರಿಭ್ಯ, ನಿನ್ನ ಸುತ್ತ ಇರತಕ್ಕಂಥ ಸ್ನೇಹಿತರೆ ಅಂತವರು. ಪಾದಂ ಕಾಲಕ್ರಮೇಣ ಚ. ಆದ್ದರಿಂದ ಕ್ಲಾಸ್ ರೂಮ್ ಎಜುಕೇಶನ್ ಸಾಕಾಗಲ್ಲ. ಹಾಗಾದ್ರೆ ಯಾವ ಎಜುಕೇಶನ್ ಬೇಕು? ಇದೇ ಈ 4 ಪಡ್ಕೊಳ್ಬೇಕು. ಈ ಥರದ ಕಾರ್ಯಕ್ರಮ ವಿಶೇಷವಾಗಿ ರಾಮಕೃಷ್ಣಾಶ್ರಮ, ವಿವೇಕಾನಂದಾಶ್ರಮ, ಶಾರದಾಶ್ರಮಗಳಲ್ಲಿ ಬೇಕಾದಷ್ಟು ಬುಕ್ ಸಿಗುತ್ತೆ. ಸ್ವಾಮಿ ವಿವೇಕಾನಂದ ಸಣ್ಣ ಸಣ್ಣ ಬುಕ್ ಸಿಗುತ್ತೆ. ಅದನ್ನೆಲ್ಲ ಓದಬೇಕು. ಓದಿ ಅದನ್ನು ಹೇಗೆ ನಮ್ಮ ಶರೀರಕ್ಕೆ
ದಿನದಲ್ಲಿ 2 ಹೊತ್ತು 3 ಹೊತ್ತು ಊಟ ಬೇಕು, ಹಾಗೆ ಬುದ್ಧಿಗೂ ಒಂದು ಊಟ ಬೇಕು. ಅನ್ಫಾರ್ಚುನೇಟ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇರ್ತಕ್ಕಂಥದ್ದು ಅಷ್ಟು ಪವರ್ಫುಲ್ ಫುಡ್ ಅಲ್ಲ. ಪವರ್ಫುಲ್ ಫುಡ್ ಹೌದು ಅಲ್ಲ ಅನ್ನೋದು ಯಾವುದು, ಹೇಗೆ ಸ್ವಾಮೀಜಿ ಡಿಸೈಡ್ ಮಾಡೋದು? ನಿಮ್ಮನ್ನು ಯಾವುದು ಚೇಂಜ್ ಆಗುವುದಕ್ಕೆ ಪ್ರೇರೇಪಿಸುತ್ತೆ. ನೀನು ಚೇಂಜ್ ಆಗು, ನೀನು ಇಂಪ್ರೂವ್ ಮಾಡ್ಕೋ, ನಾಳೆಯಿಂದ ಇನ್ನೂ ಚೆನ್ನಾಗಿ ಕೆಲಸ ಮಾಡು, ಇನ್ನೂ ಅದ್ಭುತವಾದ ವ್ಯಕ್ತಿ ಆಗು, ಓದು ಜಾಸ್ತಿ ಮಾಡು, ಇನ್ನೂ ಚೆನ್ನಾಗಿ ಮಾತಾಡೋದು ಕಲ್ತ್ಕೋ, ಇನ್ನೂ ಮ್ಯಾಥಮೆಟಿಕ್ಸ್ ಜಾಸ್ತಿ ಮಾಡು, ಇನ್ನೂ ಮಾರ್ಕ್ಸ್ ತಗೋ, ಚೇಂಜ್ ಫಾರ್ ಬೆಟರ್ ಅಂತ ನಿನ್ನನ್ನು ತಿಂತಾ ಇರುತ್ತೆ ಯಾವ ಥಾಟ್. ಒಂದು ಥಾಟ್ ನಿನ್ನನ್ನು ಚೇಂಜ್ ಆಗಬೇಕು. ಗುರಿ ಮುಟ್ಟುವವರೆಗೆ ನಿಮ್ಮನ್ನು ಬಿಡೋದಿಲ್ಲ, ಅಲ್ಲಿವರೆಗೆ ನಿಮ್ಮನ್ನು ತಿಂತಾ ಇರುತ್ತೆ, ನಿಮ್ಮಲ್ಲಿ ಪ್ರತಿನಿತ್ಯ ಚೇಂಜ್ ತರಿಸುತ್ತೆ. ಅದು ಪವರ್ಫುಲ್ ಥಾಟ್. ಆ ಪ್ಯಾರಿಸ್ನ ಲೇಡಿ ನನಗೆ ಹೇಳಿದ್ದೇನು ಗೊತ್ತಾ? ಇಸಾಬೆಲ್ಲಾ ಅಂತವ್ರ ಹೆಸರು. ಸ್ವಾಮೀಜಿ ಬ್ಲೆಸ್ ಮೀ. ಒಂದಿನ ಬಂದು ನನ್ನ ಹತ್ರ ಕೇಳಿದ್ರು, ಸ್ವಾಮೀಜಿ ಬ್ಲೆಸ್ ಮೀ. ಅವರದಕ್ಕೆ ಮೆಡಿಟೇಷನ್ ಕ್ಯಾಂಪ್ ಇತ್ತು, ಮುಗೀತು, ಸ್ವಿಟ್ಜರ್ಲ್ಯಾಂಡಿಗೆ ವಾಪಸ್ ಹೊರಟಿದ್ರು. ಸಾಮಾನ್ಯವಾಗಿ ಊರು ಹೋಗಕ್ಕೆ ಮುಂಚೆ ಆಶ್ರಮದಲ್ಲಿರೋ ಸ್ವಾಮಿಗಳಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ನಾನು ಕೂಡ ವ್ಯಾಟಿಕನ್ ಅಂತ ನಾನು ಹೇಳಿದೆ ನೋಡಿ, ಅದೇ ರೀತಿಯಲ್ಲಿ ಆ ವ್ಯಾಟಿಕನ್ನಲ್ಲಿ ಉಪನ್ಯಾಸ ಮಾಡೋದಕ್ಕೆ ಎಲ್ಲ ಹೋಗಿದ್ದಾಗ, ವ್ಯಾಟಿಕನ್ ಇಟಲಿನಲ್ಲಿ, ಅಲ್ಲಿಂದ ಫ್ರಾನ್ಸ್ ಪ್ಯಾರಿಸ್ ಬಹಳ ದೂರ ಏನಿಲ್ಲ, ಒಂದು 600-700 ಕಿಲೋಮೀಟರ್. ರೋಮಿಂದ ಅಲ್ಲಿ ಬಹಳ ದೂರ ಏನಿಲ್ಲ. ವ್ಯಾಟಿಕನ್ ಇರೋದು ರೋಮ್ ಅಂತಾನೆ. ಹೋಗಿದ್ದೆ ರಾಮಕೃಷ್ಣ ಆಶ್ರಮದಲ್ಲಿ ಸಮಯ ಕಳೆಯೋಣ ಅಂತ. ಆವಾಗ ಸಿಕ್ಕಿದ್ರು, ಸ್ವಾಮೀಜಿ ಬ್ಲೆಸ್ ಮೀ. ನಾನು ಪ್ರಶ್ನೆ ಕೇಳಿದೆ, ವಾಟ್ ಶುಡ್ ಐ ಬ್ಲೆಸ್ ಯು ವಿತ್? ನಿಮಗೆ ಏನಂತ ಆಶೀರ್ವಾದ ಮಾಡಲಿ? ಆಕೆ ಏನು ಹೇಳ್ತಾಳೆ ಗೊತ್ತಾ? ಬ್ಲೆಸ್ ಮೀ ಸ್ವಾಮೀಜಿ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ಸ್ವಿಟ್ಜರ್ಲ್ಯಾಂಡ್ನವಳು ಯಾವ ಕೊರತೆಯೂ ಇಲ್ಲ. ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಸ್ವಿಟ್ಜರ್ಲ್ಯಾಂಡ್ ಅಂತ ಅನ್ಬೋದು. ಬೇಕಾದ್ರೆ ನೋಡ್ಕೊಂಡು ಬನ್ನಿ, ಆ ಟ್ರೈನ್ಗಳು, ರೈಲ್ವೆ ಸ್ಟೇಷನ್ಗಳು, ಬೀದಿಗಳು, ಸ್ವರ್ಗ ಲೋಕ. ಯುರೋಪಿಯನ್ ವೆಸ್ಟರ್ನ್ ಕಂಟ್ರೀಸೇ ಹಾಗೆ. ಆದರೆ ಅವಳು ಹೇಳ್ತಿದ್ದಾಳೆ, ಮುಂದಿನ ಜನರಲ್ಲಿ ನಾನು ಇಂಡಿಯಾದಲ್ಲಿ ಹುಟ್ಟಬೇಕು. ಯಾಕೆ? ಇಂಡಿಯಾ ಬಗ್ಗೆ ಗೊತ್ತಿದೆ ಅವಳಿಗೆ. ಇಂಡಿಯನ್ ರಕ್ತ ಅಂದ್ರೆ ಎಂಥದ್ದು ಅನ್ನೋದು ಗೊತ್ತಿದೆ. ಅಯ್ಯೋ, ಅಲ್ಲಿ ಹುಟ್ಟಿದ್ದಿದ್ರೆ ಇನ್ನೂ ಏನೇನೋ ಆಗ್ಬೋದಾಗಿತ್ತು. ಈ ಕೇಳ್ತಾ ಇರೋದು 2ನೇವ್ರು ಅವರು. ಈ ಹಿಂದೆ ಇನ್ನೊಬ್ಬರು ಅದೇ ರೀತಿ ಕೇಳಿದ್ದಾರೆ ನನಗೆ, ಇಂಡಿಯಾದಲ್ಲಿ ಹುಟ್ಟಬೇಕು, ನೆಕ್ಸ್ಟ್ ನಾವು ಇಂಡಿಯಾದಲ್ಲಿ ಹುಟ್ಟಬೇಕು. ಅದಕ್ಕಿಂತ ಮುಂಚೆ ವಿವೇಕಾನಂದರ ಫ್ರೆಂಡು ಮ್ಯಾಕ್ಸ್ ಮುಲ್ಲರ್ ಅವರು ಹೇಳಿದ್ರು, ಆ ಹಿಮಾಲಯದ ಪರ್ವತಗಳ ಇಳಿಜಾರುಗಳಲ್ಲಿ ದಿನಾ ನಾನು ಇಳಿದು ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಮೇಲ್ಗಡೆ ಇರೋ ನನ್ನ ಮನೆಗೆ ಹೋಗಿ ಅಲ್ಲಿ ಜೀವನ ಮಾಡಬೇಕು ಅಂತ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಹೇಳಿದ್ರು. 100 ಯಾರು ಇಂಡಿಯಾ ದೇಶದ ಹಳೆ ಉಪನಿಷತ್ತು ಇಂಡಿಯಾ ಬಗ್ಗೆ ತಿಳ್ಕೊಂಡಿದ್ದಾರೆ, ಓದಿದ್ದಾರೆ, ಅವ್ರಿಗೆಲ್ಲ ಒಂದು ಆಸೆ ಬರುತ್ತೆ, ನಾನು ಇಂಡಿಯಾದಲ್ಲಿ ಹುಟ್ಟಬೇಕಲ್ಲ, ಗಂಗಾ ತೀರದಲ್ಲಿ. ಆಸ್ಟ್ರಿಯಾದಲ್ಲಿ ಒಬ್ಬಳು ಹುಡುಗಿ, ಆಶ್ರಮದವಳೆ, ಅವಳು ತನ್ನ ಹೆಸರನ್ನು ಈಗ ಸಿಸ್ಟರ್ ದಯಾ ಅಂತ ಮಾಡ್ಕೊಂಡಿದ್ದಾಳೆ. ಜರ್ಮನ್ ಅವಳು ತಮ್ಮ ಸ್ಕೂಲ್ನಲ್ಲಿ ಒಂದು ಸಿನಿಮಾ ತೋರಿಸಿದ್ದಾರೆ, ಅದು ಇಂಡಿಯಾ ಬಗ್ಗೆ. ಗಂಗಾ ನದಿ ತೋರಿಸಿದ್ದಾರೆ, ಡಾಕ್ಯುಮೆಂಟ್ರಿ ಫಿಲ್ಮ್. ಗಂಗಾ ನದಿ ತೋರಿಸ್ಬಿಟ್ರೆ, ಆ ಗಂಗಾ ನದಿ ನೋಡಿದ ತಕ್ಷಣ ಈ ಹುಡುಗಿಗೆ ಅನಿಸಿದೆ, ನಾನು ಇಂಡಿಯಾಗೆ ಹೋಗ್ಬಿಡ್ಬೇಕು, ಅಲ್ಲೇ ನೆಲೆಸ್ಬೇಕು. ಅವ್ರ ಮನೆಯಲ್ಲಿ ಅವಳ ಮದುವೆಗೆ ಅಂತ 5,000 ಯೂರೋ, ಒಂದು ಯೂರೋಗೆ 100 ರೂಪಾಯಿ, 5,000 ಯೂರೋ ಇಟ್ಟಿದ್ರು. ನನಗೆ ನೀವು ಮದುವೆ ಏನು ಮಾಡೋದು ಬೇಡ, ನಾನು ದುಡ್ಡು ನನಗೆ ಕೊಡಿ ಅಂತ 5,000 ಯೂರೋ ತೊಗೊಂಡು ಬಂದು ಈಗ ಆಸ್ಟ್ರಿಯಾದಲ್ಲಿ ಒಂದು ಆಶ್ರಮದಲ್ಲಿ ಬಿಳಿ ಬಟ್ಟೆ ಹಾಕ್ಕೊಂಡು ಯೋಗಾಸನ ಎಲ್ಲ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾಳೆ. ಅವಳ ಹೆಸರು ಈಗ ದಯಾ. ಜರ್ಮನ್ ಹೆಸರು ಏನೋ ಇತ್ತು, ಮರ್ತೋಗಿದೆ ನನಗೆ. ದಯಾ ನಮಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ, ಒಳ್ಳೆ ಡ್ರೈವರ್, ನಾವು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತಾ ಇದ್ದದ್ದು ಆಕೆನೇ. ಆಕೆ ಹೇಳಿದ್ಲು, 3 ತಿಂಗಳು ಇಂಡಿಯಾದಲ್ಲಿದ್ದೆ, ನಾನು ಭೂಮಿ ಮೇಲೆ ಇರಲಿಲ್ಲ ಸ್ವಾಮೀಜಿ, ಗಂಗಾ ತೀರದಲ್ಲಿ ಬದುಕಬೇಕು ಅಂತಿತ್ತು, ಗಂಗಾ ತೀರದಲ್ಲಿದ್ದೆ, ನನ್ನ ಕಣ್ಣು ಮುಂದೆ ಇನ್ನೇನೂ ಕಾಣ್ತಿರ್ಲಿಲ್ಲ, ಗಂಗಾ ನದಿ ಇನ್ನೇನು ಕಾಣ್ತಿರ್ಲಿಲ್ಲ. ಇವ್ರಿಗೆಲ್ಲರಿಗೂ ಒಳಗಡೆ ಒಂದು ಆಸೆ ಇದೆ, ನಾನು ಇಂಡಿಯಾದಲ್ಲಿ ಹುಟ್ಟಬೇಕು. ಇವರೆಲ್ಲ ಮೂರ್ಖರ. ಏನಿದೆ ಅಂಥದ್ದು ಇಂಡಿಯಾದಲ್ಲಿ? ಅವ್ರಿಗೆಲ್ಲ ಗೊತ್ತಿದೆ ಏನಿದೆ ಅಂತ, ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ. ಆ ಇಂಡಿಯಾದಲ್ಲಿ ನಾವು ಹುಟ್ಟಿ ನಮ್ಮ ಬದುಕು ಹೇಗಿದೆ? ಯಾಕೆಂದ್ರೆ ನಮಗೆಲ್ಲ ಹಿಪ್ನೋಟೈಸ್ ಆಗಿದೆ, ಇದು ನಿರುಪಯೋಗಿ ದೇಶ, ಇಲ್ಲಿ ಹುಟ್ಟಬಾರದು. ನಿಮ್ಮ ಬುಕ್ಸಲ್ಲಿ, ನಿಮ್ಮ ಹಿಸ್ಟ್ರಿ ಬುಕ್ಸ್ ಇದನ್ನೇ ಹೇಳಿದ್ದಾರೆ, ಬೇರೆ ಏನು ಹೇಳ್ತಾರೆ ಅವರು? ಇಲ್ಲಿ ಹುಟ್ಟಿ ಏನು ಪ್ರಯೋಜನ? ಅದನ್ನು ಕೇಳಿ 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 ಅದಕ್ಕೆ ಬೇಕಾದ ರೀತಿಯಲ್ಲಿ ದೇಶವನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಮಾಧವಿಯವರೆಗೂ ಗೊತ್ತಿರಬಹುದು, ಸುಮಾರು 1 ವರ್ಷದ ಹಿಂದೆ ವೈಟ್ ಹೌಸ್ನಲ್ಲಿ ಒಂದು ಸರ್ವೆ ಮಾಡಿದ್ದಾರೆ. 10 ಮೋಸ್ಟ್ ಬ್ರಿಲಿಯಂಟ್ ಟೀನೇಜ್ ಸ್ಟೂಡೆಂಟ್ಸ್ ಆಫ್ ಅಮೆರಿಕಾ, ಮೋಸ್ಟ್ ಜೀನಿಯಸ್ ಟೀನೇಜ್ ಸ್ಟೂಡೆಂಟ್ಸ್ ಆಫ್ ಅಮೆರಿಕಾ. 1 ವರ್ಷದ ಹಿಂದೆ ಇರಬೇಕಾದ ನಾರ್ತ್ ಕರೋಲಿನಾದ ಊರಿನಲ್ಲಿ, ನಾರ್ತ್ ಕರೋಲಿನಾ ಸ್ಟೇಟ್ ಒಂದು ಊರು, ಶಾರ್ಲೆಟ್,
ಶಾರ್ಲೆಟ್ ಅಂತ ಒಂದು ಜಾಗ ಇದೆ, ಅಲ್ಲಿ ನಮ್ಮ ಭಕ್ತರು ಮಂಜುನಾಥ್ ಅಂತ ಹೇಳಿ ಅವರ ತಮ್ಮ ಗದಗ ರಾಮಕೃಷ್ಣಾಶ್ರಮದಲ್ಲಿ ಓದಿದ್ದು, ಲೋಹಿತ್ ಅಂತ. ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಸ್ವಾಮೀಜಿ 10 ಮೋಸ್ಟ್ ಬ್ರಿಲಿಯಂಟ್ ಟೀನೇಜ್ ಸ್ಟೂಡೆಂಟ್ಸ್ ಆಫ್ ಅಮೆರಿಕಾ ಲಿಸ್ಟ್ ಮಾಡಿದ್ದಾರೆ ಅಮೆರಿಕದಲ್ಲಿ. ಅದರಲ್ಲಿ 8 ಜನ ಇಂಡಿಯನ್ಸ್ ಇದ್ದಾರೆ. 8 ಜನ ಇಂಡಿಯನ್ಸ್. ಕಳೆದ 25 ವರ್ಷಗಳಿಂದ ಇಂಗ್ಲಿಷ್ ಸ್ಪೆಲ್ಲಿಂಗ್ ಬಗ್ಗೆ ಒಂದು ಕಾಂಪಿಟೇಷನ್ ನಡೆಯುತ್ತೆ ಅಮೆರಿಕದಲ್ಲಿ. ನಾವ್ಯಾರು ಇಂಗ್ಲಿಷ್ ನಮ್ಮ ಮದರ್ ಟಂಗ್ ಅಲ್ಲ. 25 ವರ್ಷಗಳಿಂದ ಸ್ಪೆಲ್ಲಿಂಗ್ ಕಾಂಪಿಟೇಷನ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಳ್ತಾ ಇರೋರು, ಇಡೀ ಅಮೆರಿಕಕ್ಕೆ ಫಸ್ಟ್ ಪ್ರೈಸ್ ತಗೊಳ್ತಾ ಇರೋರು ಇಂಡಿಯನ್ಸ್. 25 ವರ್ಷಗಳಿಂದ. 1 ವರ್ಷ ನಾವು ಇಂಗ್ಲಿಷ್ ಮದರ್ ಟಂಗ್ ಅಲ್ಲ. ಇಂಗ್ಲಿಷ್ ಮದರ್ ಟಂಗ್ ಇರೋರು ಇಂಗ್ಲೆಂಡ್ ಅವರು, ಕೆನಡಾದವರು, ಫಿಲಿಪೀನ್ಸ್ ಅವರು, ಇನ್ನು ಆಸ್ಟ್ರೇಲಿಯನ್ಸು ಬಹಳ ಜನ ಇದ್ದಾರೆ ಅಲ್ಲಿ. ಇದೆಲ್ಲ ತಾತ್ಪರ್ಯ ಏನು ಗೊತ್ತಾ? ನಿಮ್ಮ ಬ್ಲಡ್, ಅದರ ಬೆಲೆ, ಅದರ ತಾಕತ್ತು ಎಷ್ಟು ಅಂತ ನಿಮ್ಗೆ ಕಲ್ಪನೆ ಇದೆಯಾ? ನೀವು ಯಾರು ಅಂತ ನಿಮ್ಗೆ ಕಲ್ಪನೆ ಇದೆಯಾ? ಸಿಂಹಗಳು ನೀವು, ಆದರೆ ಕುರಿಮಂದೆಯಲ್ಲಿ ಸಿಂಹದ ಮರಿ ಒಂದು. ಕುರಿಮಂದೆಯಲ್ಲಿ ಬೆಳೆದು ಬಿಟ್ಟು ನಾನು ಕುರಿ ಅಂತ ಭಾವಿಸ್ಕೊಂಡು ತೋಳ ನೋಡಿದ್ರೆ ಹೆದರು ಓಡೋದು, ಚಿರತೆಯನ್ನು ನೋಡಿ ಹೆದರು ಓಡೋದು ಮಾಡ್ತಾ ಕೂತ್ಕೊಂಡ್ರೆ ಯಾರು ಉದ್ಧಾರ ಮಾಡೋಕೆ ಸಾಧ್ಯ ಅದನ್ನ? ಆದ್ದರಿಂದ ಮೊದಲು ನೆನ್ಪಿಟ್ಕೊಳ್ಳಿ, ಈ ದೇಶದಲ್ಲಿ ಹುಟ್ಟುವುದು ಒಂದು ಭಾಗ್ಯ. ಇಲ್ಲಿರ್ತಕ್ಕಂಥ ಹುಡುಗರಿಗೆ ಇರ್ತಕ್ಕಂಥ ಅದ್ಭುತವಾದ ಬ್ರೈನ್, ಆ ಬ್ರಿಲಿಯನ್ಸ್ ಅನ್ನುವಂಥದ್ದು ಪ್ರಪಂಚದ ಬೇರೆ ದೇಶಗಳಲ್ಲಿ ಇರೋದು ಬಹಳ ಕಷ್ಟ. ಅವರೆಲ್ಲ ಇಲ್ಲಿ ಹುಟ್ಟಬೇಕು ಅಂತ ಬಯಸ್ತಾ ಇದ್ದಾರೆ. ಒಬ್ಬರು ಲೇಡಿ ಅಂತೂ ನನ್ನನ್ನು ಕೇಳಿದ್ರು, ಸೈನ್ಸ್ ಮ್ಯಾಥಮೆಟಿಕ್ಸ್ನಲ್ಲಿ ನಮ್ಮ ಕ್ಲಾಸ್ನಲ್ಲಿ ನಾನು ಪಾಠ ಮಾಡ್ತೀನಿ, 9, 10, 11, 12ನೇ ಕ್ಲಾಸ್ಗಳಿಗೆ ನ್ಯೂಯಾರ್ಕಲ್ಲಿ ಪಾಠ ಮಾಡ್ತೀನಿ. ಪ್ರತಿ ವರ್ಷ ಟಾಪರ್ಸ್ ಲಿಸ್ಟಲ್ಲಿ ಮೋರ್ ದ್ಯಾನ್ ಹಾಫ್ ಇಂಡಿಯನ್ ಬಾಯ್ಸ್, ಇಂಡಿಯನ್ ಗರ್ಲ್ಸ್ ಇರ್ತಾರೆ. 9th ಸ್ಟ್ಯಾಂಡರ್ಡು ಅಷ್ಟೇ, 10th ಸ್ಟ್ಯಾಂಡರ್ಡು ಅಷ್ಟೇ, 10th ಅಷ್ಟೇ. ಎಲ್ಲಿ? ನ್ಯೂಯಾರ್ಕ್. ಯಾವ ಸಬ್ಜೆಕ್ಟು? ಸೈನ್ಸ್ ಮ್ಯಾಥಮೆಟಿಕ್ಸ್. ಏನು ನಿಮ್ಮ ದೇಶದಲ್ಲಿ ಏನಾದರೂ ಸ್ಪೆಷಲ್ ಮೆಥಡ್ಸ್ ಇದೆಯಾ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಅಂತ? ನೀಗ್ರೋ ಲೇಡಿ ಒಬ್ಬರು ನನಗೆ ಏರೋಪ್ಲೇನಲ್ಲಿ ಕೇಳಿದರು. ನಾನು ಆರ್ಲ್ಯಾಂಡೋ ಅಂತ ಒಂದು ಸಿಟಿ ಇದೆ, ಅಲ್ಲಿಂದ ಇಂಡಿಯಾನಾಪೊಲಿಸ್ ಅಲ್ಲಿ ಹೊರಡಬೇಕಾದ್ರೆ. ಇದೆಲ್ಲ ಏನು ಸೂಚಿಸುತ್ತೆ? ಅದ್ಭುತವಾದ ಬ್ರೈನ್. ಪ್ರಾರಂಭದಲ್ಲಿ ಹೇಳಿದೆ, ಆವರೇಜ್ ಅಮೆರಿಕನ್ ವ್ಯಕ್ತಿಯ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟಿದೆಯೋ ಆಲ್ಮೋಸ್ಟ್ ಅದರ 2 ಪಟ್ಟಿದೆ ಒಬ್ಬ ಭಾರತೀಯನ ಪರ್ ಕ್ಯಾಪಿಟ ಇನ್ಕಮ್. ಇದೆಲ್ಲ ಏನು ಸೂಚಿಸುತ್ತೆ? ಯಾರಿಗೆ ಕಡಿಮೆ? ನಾವು ಯಾವ ದೇಶಕ್ಕೆ ಹೋಗಿ ನಾವು ಅವ್ರಿಗಿಂತ ಕಡಿಮೆ ಉಳಿದಿದ್ದೇವೆ? ಎಷ್ಟೋ ದೇಶಗಳಲ್ಲಿ ಆ ದೇಶದ ರಿಚೆಸ್ಟ್ ಮ್ಯಾನ್ ಒಬ್ಬ ಇಂಡಿಯನ್ನೇ ಇದ್ದಾನೆ, ಎಷ್ಟೋ ದೇಶಗಳಲ್ಲಿ. ಇಲ್ಲಿ ನಿಷ್ಪ್ರಯೋಜಕರಾಗಿದ್ದವರೆಲ್ಲ ಉದ್ಧಾರ ಆಗಿದ್ದಾರೆ. ಇದರ ಅರ್ಥ ಏನು? ಇಲ್ಲಿ ಆಡಳಿತ ವ್ಯವಸ್ಥೆ ಅನ್ನುವಂತಹದ್ದು, ರಾಜಕೀಯ ವ್ಯವಸ್ಥೆ ಇರಲಿ ಮತ್ತೊಂದಿರಲಿ, ಆ ವ್ಯವಸ್ಥೆಗಳು ನಮ್ಮನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ. ಆದರೆ ನಮ್ಮ ಸ್ವಭಾವ ಜಗತ್ತಿನ ಯಾವ ದೇಶಕ್ಕೂ ಹೋಗಿ ಅಲ್ಲಿ ಮೊದಲನೇ ಸ್ಥಾನ ಗಿಟ್ಟಿಸ್ಕೊಳ್ಳುವಷ್ಟು ಮಟ್ಟಿಗೆ ನಮಗೆ ಸಾಮರ್ಥ್ಯ ದೇವರು ಕೊಟ್ಟೇ ಇದ್ದಾನೆ. ಈಗಿರ್ತಕ್ಕಂಥದ್ದು ಕೆಲಸ ಏನು ಬಾಕಿ ಕೆಲಸ ಇದೆ, ಇದನ್ನು ಯೂಸ್ ಮಾಡಿಕೊಳ್ಳೋದು ಹೇಗೆ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ದೊಡ್ಡ ಸಂಜೀವಿನಿ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇನು? ಬಿ ಇನ್ಸ್ಪೈರ್ಡ್. ಇನ್ಸ್ಪೈರ್ ಆಗಿ ನೀವು ಸ್ಫೂರ್ತಿಗೊಳ್ಳಿ. ಮೇಷ್ಟ್ರನ ಮೊದಲನೇ ಕೆಲಸ ಮತ್ತು ಕೊನೆಯ ಕೆಲಸ ವಿದ್ಯಾರ್ಥಿಗಳನ್ನ ಪ್ರತಿನಿತ್ಯ ಇನ್ಸ್ಪೈರ್ ಮಾಡ್ತಾ ಹೋಗೋದು. ರಾಧಾಕೃಷ್ಣನ್ ICS ಮಾಡಬೇಕು ಅಂತಿದ್ರು. ವಿವೇಕಾನಂದರ ಪುಸ್ತಕ ಓದಿದ್ರು, ಇನ್ಸ್ಪೈರ್ ಆದರು, ಫಿಲಾಸಫರ್ ಆಗಬೇಕು ಅಂತ ಅನಿಸ್ಬಿಡ್ತು ಅವರಿಗೆ. ಪ್ರಪಂಚದ ಬಹುಶಃ ವಿವೇಕಾನಂದರನ್ನು ಬಿಟ್ಟರೆ ನೆಕ್ಸ್ಟ್ ಗ್ರೇಟೆಸ್ಟ್ ಫಿಲಾಸಫರ್ ರಾಧಾಕೃಷ್ಣನೇ. ಪ್ರಪಂಚದಾದ್ಯಂತ ಹೆಸರು ಬಂದು ICS ಮಾಡಿದರೆ ಏನೋ ಒಂದು ಸಣ್ಣದೊಂದು ಆಫೀಸರ್ ಆಗ್ತಿದ್ರು. ಮುಂದೆ ಏನಾದರೂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದರು. ICS ಆಫೀಸರ್ ಪ್ರೆಸಿಡೆಂಟ್ಗಿಂತ ದೊಡ್ಡವನಲ್ಲ. ಸ್ವಾಮೀಜಿ ಪುಸ್ತಕಗಳು, ಅವರ ವಿಚಾರಗಳು ನಮ್ಗೆ ಕಾಡುವಂಥದ್ದು ಏನು? ಯು ಗೆಟ್ ಇನ್ಸ್ಪೈರ್ಡ್. ಇನ್ಸ್ಪಿರೇಷನ್ ಸಿಗುತ್ತೆ. ಯಾರ್ಯಾರ ಹೆಸರುಗಳು ನಾನು ಇಲ್ಲಿವರೆಗೆ ನಾನು ಹೇಳ್ತಾ ಬಂದಿದ್ದೀನಿ, ಅವರೆಲ್ಲರೂ ಆ ರೀತಿ ಇನ್ಸ್ಪೈರ್ ಆದವರು. ಆ ಇನ್ಸ್ಪಿರೇಷನ್ನೇ ಮರುಜನ್ಮ, ದ್ವಿಜತ್ವಂ. ಭಾರತೀಯ ಶಿಕ್ಷಣ ಸಂಸ್ಕೃತಿ ಪ್ರಕಾರ ಪ್ರತಿ ಹುಡುಗ ಹುಡುಗಿ 2ನೇ ಜನ್ಮ ಪಡ್ಕೊಳ್ಬೇಕು. ಎಲ್ಲಿ ಬರುತ್ತೆ? ಇನ್ಸ್ಪಿರೇಷನ್ನಿಂದ ಬರುತ್ತದೆ. ಅದು ಇನ್ಸ್ಪಿರೇಷನ್ನಿಂದ ಬರುತ್ತದೆ. ಛಲ, ಬೆಂಕಿ ಇರಬೇಕು. ಈ ರೀತಿ ಛಲ, ಬೆಂಕಿ, ಇನ್ಸ್ಪಿರೇಷನ್ ಪಡ್ಕೊಂಡ ವ್ಯಕ್ತಿ ಇವತ್ತು ಜಗತ್ತಿನಲ್ಲೇ ಕಂಡು ಸೆಳೆಯುವ ಸ್ಥಾನಕ್ಕೆ ಏರಿದ್ದಾರೆ. ಅವ್ರದ್ದು ಒಂದು ಉದಾಹರಣೆ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. IIT ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡ ಈ ಹುಡುಗ 10 ಜನ ಅವನ ಕಾಲೇಜಿಂದ ತಗೊಂಡ್ರು. 10 ಜನವೋ 100 ಜನವೋ ತಗೊಂಡಿರ್ಬೇಕು, ಒಂದು 100 ಜನ 200 ಜನ ತಗೊಂಡಿರ್ಬೇಕು. 10 ಜನ ಸೆಲೆಕ್ಟ್ ಆದರು. ಅವರೆಲ್ಲರಿಗಿಂತಲೂ ಟಾಪರ್ ಇವನೇ ಆದ. ಒಬ್ಬ ಹುಡುಗ, ಯಾರು ಅಂತ ಆಮೇಲೆ ಹೇಳ್ತೇನೆ.
ಆದರೆ ಅವರಪ್ಪ ಹೇಳ್ದ, ನೋಡಪ್ಪ ನಾನು ಕನ್ನಡ ಶಾಲೆ ಬೆಸ್ಟ್, ನಿನಗೆ ಮೆಡ್ರಾಸ್ಗೆ IITಗೆ ಕಳಿಸಿ ಅಲ್ಲಿ BTech ಮಾಡಿಸುವಷ್ಟು ಶಕ್ತಿ ನನಗಿಲ್ಲ, ನೀನು ನಮ್ಮೂರಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಓದು, ನಿನಗೆ BE ಮಾಡಿಸ್ತೀನಿ. ಏನು ಮಾಡ್ತಾನೆ ಪಾಪ ಹುಡುಗ, ಬಡ ಹುಡುಗ ಏನು ಮಾಡ್ತಾನೆ, ಒಂದು ರೌಂಡ್ ಅಳ್ತಾನೆ, ಸುಮ್ಮನೆ ಕೂಡ್ತಾನೆ. ಅವನು ಮಾಡಿದ್ದು ಅಷ್ಟೇ. ಆದರೆ ತನ್ನ ಫ್ರೆಂಡ್ಸ್ ಎಲ್ಲ ಮೆಡ್ರಾಸ್ಗೆ ಹೋಗೋದಕ್ಕೆ ಅಂತ ರೈಲ್ವೆ ಸ್ಟೇಷನ್ಗೆ ಅವ್ರ ಊರಿಂದ ಹೊರಡೋ ದಿನ ಬಂತು. ಇವ್ರ ಫ್ರೆಂಡ್ಸ್ ತಾನೆ, ಇವನು ಬಂದ, ಅವ್ರನ್ನೆಲ್ಲ ಕಳಿಸೋದಕ್ಕೆ ಅಂತ ಬಂದ ಪಾಪ. ಇವನು ಹೋಗೋದಕ್ಕಲ್ಲ, ದುಡ್ಡಿಲ್ವಲ್ಲ, ಇವನು ಅವರಪ್ಪ ಕಳಿಸ್ತಾ ಇಲ್ವಲ್ಲ. ಒಬ್ಬರಿಗಿಂತ ಒಬ್ಬರು ಖುಷಿಯಾಗಿದ್ದಾರೆ ಅವರು ಫ್ರೆಂಡ್ಸ್ ಎಲ್ಲ. ಅವರ ಖುಷಿ ನೋಡಿ ಇವನಿಗೆ ಅದು ಯಾಕೆ ಖುಷಿಯಾಗಿರೋ, ಮನುಷ್ಯ ಅಲ್ವ ಅವನು. ಇವರೆಲ್ಲರಿಗಿಂತಲೂ ಹೆಚ್ಚು ಮಾರ್ಕ್ಸ್ ತೊಗೊಂಡವನು ನಾನೇ ಟಾಪರು, ನನಗೆ ಹೋಗೋದಕ್ಕೆ ಚಾನ್ಸ್ ಇಲ್ಲ, ಇವರೆಲ್ಲ ಹೋಗ್ತಾ ಇದ್ದಾರೆ ಅಂತ ಒಳಗೆ ಒಂದು ಸಣ್ಣ ನೋವು. ಆದರೂ ತೋರಿಸ್ಕೊಳ್ಳದೆ ಬುಕ್ಕದ ಮೇಲೆ ನಗೆ ಇಟ್ಕೊಂಡು ಎಲ್ಲರೂ ವಿಶ್ವ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡೋ ಎಲ್ಲ ಏನೋ ಹೇಳಿರ್ಬೇಕು, ಮಾತುಗಳು ಹೇಳಿ ಅಲ್ಲಿವರೆಗೂ ಹೇಗೋ ತಡ್ಕೊಂಡಿದ್ದ. ಟ್ರೈನ್ ಬಂತು, ಎಲ್ಲರೂ ಟ್ರೈನ್ ಹತ್ತಿದ್ರು, ಹೋದರು. ಈಗ ಹುಡುಗನ ತಡ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ಸ್ಟೇಷನ್ನಲ್ಲಿದ್ದಂಥ ಒಂದು ಸಿಮೆಂಟ್ ಬೆಂಚುಗಳು, ಅದರ ಮೇಲೆ ಕುಳಿತು ಇಷ್ಟು ಹೊತ್ತು ತಡ್ಕೊಂಡಿದ್ದಂಥ ಅಳು ಒಮ್ಮಳಿಸಿ ಬಂದು ಅರ್ಧ ಗಂಟೆ 1 ಗಂಟೆ ಕಾಲ ಚೆನ್ನಾಗಿ ಹತ್ತುಬಿಟ್ಟು. ಇವರೆಲ್ಲರಿಗಿಂತಲೂ ಟಾಪರ್ ನಾನು, ನನಗೆ ಚಾನ್ಸ್ ಇದೆ ಹೋಯ್ತಲ್ಲ. ಜೀವನದಲ್ಲಿ ಅವಮಾನಗಳು ಬೇಕು ನಮಗೆ, ಕಣ್ಣೀರುಗಳು ಬೇಕು ನಮಗೆ, ಅಳು ಬೇಕು ನಮಗೆ. ತಂದೆ ತಾಯಿಯಂದರು ಅಳು ತರಿಸ್ತಾರೆ, ಕೆಲವು ಸಲ ಕಿವಿ ಹಿಂಡ್ತಾರೆ, ಬಡೀತಾರೆ, ನಿಮ್ಮ ಫ್ರೆಂಡ್ಸ್ ಮುಂದೆ ಅವಮಾನ ಮಾಡ್ತಾರೆ. ಅವ್ರು ನಿಮ್ಮ ಶತ್ರುಗಳಲ್ಲ. ನಾನು ಇದನ್ನೆಲ್ಲ ಮಾಡ್ತೀನಿ. ನನ್ನ ಹತ್ರ ಟ್ರೈನಿಂಗ್ ಬಂದವ್ರಿಗೆ ಅಳಿಸ್ತೀನಿ, ಅವಮಾನ ಮಾಡ್ತೀನಿ, ಕಣ್ಣೀರು ತರಿಸ್ತೀನಿ. ನಿನ್ನಂಥ ಯೂಸ್ಲೆಸ್ ಫೆಲೋ ನೋಡಲೇ ಇಲ್ಲ ಅಂತೀನಿ. ಯಾಕಾಗಿ ಕಣ್ಣೀರು? ಕಣ್ಣೀರು ಭಗವಂತ ರವಿಗೆ ನಾನು ಅದನ್ನು, ರವಿ ಬಡತನ ದೇವರು ಕೊಟ್ಟಿರೋ ವರ ಕಣೋ, ಇಲ್ಲಾಂದ್ರೆ ನಿಂಗೆ ಇಷ್ಟು ಛಲ ಬರ್ತಿತ್ತೇನೋ ಏನಾದರೂ ಮಾಡ್ಬೇಕು ಲೈಫ್ನಲ್ಲಿ ಅಂತ. ಎಷ್ಟು ಜನ ಶ್ರೀಮಂತರಿದ್ದಾರೆ ನಿನ್ನ ಕ್ಲಾಸ್ಮೇಟ್ಸ್? ಇಂಡಿಯಾದಲ್ಲಿ ಎಷ್ಟು ಜನ ಶ್ರೀಮಂತರಿದ್ದಾರೆ? ಅವ್ರು ಯಾರು ಒಂದು ಸಲಕ್ಕೆ IPS ಪಾಸ್ ಮಾಡಿದ್ದಾರೆ, 4 ಸಲ ಕೂತ್ರು ಪ್ರಿಲಿಮ್ಸ್ ಪಾಸ್ ಆಗಲ್ಲ. ನಿನ್ನ ಬೆಂಕಿ ಬರಬೇಕಾದ್ರೆ ಒಳಗಡೆ ನಿನ್ನ ಅವಮಾನಗಳೇ, ನಿನಗಾದ ಅವಮಾನಗಳು, ನಿನಗಾದ ಕಣ್ಣೀರುಗಳು ಆ ಬೆಂಕಿಗೆ ಪುಳ್ಳಗಳಾದವು, ಕಟ್ಟಿಗೆಗಳಾದವು, ಬೆಂಕಿ ಹೆಚ್ಚಾಯಿತು. ಹಾಗೆ ಈ ಹುಡುಗ ಕಣ್ಣೀರು ಹಾಕಿ ಹಾಕಿ ಒಳಗಡೆ ಕಣ್ಣೀರು ಖಾಲಿ ಆದಮೇಲೆ ಒಳಗಡೆ ಬೆಂಕಿ ಬಂತಿದೆ. ಯಾವ ಟೈಮ್ನಲ್ಲಿ ಬೆಂಕಿ ಹೇಗೆ ಬರುತ್ತೆ ಹೇಳೋಕ್ಕಾಗಲ್ಲ. ಆ ಬೆಂಕಿ ಕಾಯಬೇಕು, ಅದನ್ನು ಉರಿಸ್ತಾ ಇರಬೇಕು. ಅಲ್ಲೇ ಕೂತು ಮುಷ್ಟಿ ಹಿಡಿದು ಒಂದು ಪ್ರತಿಜ್ಞೆ ಮಾಡಿದೆ, IITಗೆ ನಾನು ಹೋಗ್ತಾ ಇಲ್ಲ ತಾನೇ, ನಮ್ಮೂರಲ್ಲಿ BE ಮಾಡ್ತೀನಿ. ಮುಂದೆ 100 ಜನ 1000 ಜನ IITನಲ್ಲಿ ಓದಿರೋರು ಬಂದು ನನ್ನ ಕೈ ಕೆಳಗಡೆ ಕೆಲಸ ಮಾಡಬೇಕು, ಅಂಥ ಮನುಷ್ಯ ಆಗ್ತೀನಿ ನಾನು. ಮುಷ್ಟಿ ಹಿಡ್ದ, BE ಮಾಡ್ದ, ಮುಂದೆ ದೊಡ್ಡ ವ್ಯಕ್ತಿ, ಕಂಪನಿ ಕಟ್ಟಿ ಅಂಥ ದೊಡ್ಡ ಮನುಷ್ಯನೇ ಆದ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಇನ್ಫೋಸಿಸ್ ನಾರಾಯಣ ಮೂರ್ತಿ. ಕೆಲವು ಸಲ ನಮ್ಗಾಗುತ್ತೆ, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುತ್ತೆ, ಮೆಡಿಕಲ್ ಸೀಟ್ ಸಿಕ್ಕಿರುತ್ತೆ, ಬಡತನ ಹೋಗಾಗಿರಲ್ಲ. ಕುಸಿದಲ್ಲೇ ಬೀಳಬಾರ್ದು. ಭಗವಂತ ಇನ್ನೂ ದೊಡ್ಡದೇನೋ ಕೊಡೋದಕ್ಕೆ ನಿನಗೆ ಇದನ್ನು ಕೈ ಬಿಡಿಸಿದ್ದಾನೆ. ಈಗಿರೋದು ಕೈ ಬಿಟ್ಟು ಹೋಯ್ತು, ಹೋಗಲಿ, ಇನ್ನೂ ಯಾವುದೋ ದೊಡ್ಡದು ಕೊಡೋದಕ್ಕೆ ಮಾಡಿದ್ದಾನೆ. ಯಾಕೆ? ನೀನೊಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋ ವ್ಯಕ್ತಿ. ಯು ಆರ್ ಎ ಹಾರ್ಡ್ ವರ್ಕರ್ ಅಂತ ಅವನಿಗೆ ಗೊತ್ತು. ನೋ ಹಾರ್ಡ್ ವರ್ಕರ್ ಇನ್ ದಿಸ್ ವರ್ಲ್ಡ್ ಹ್ಯಾಸ್ ಎವರ್ ಸಫರ್ಡ್ ಇನ್ ಹಿಸ್ ಲೈಫ್. ಹಾರ್ಡ್ ವರ್ಕ್ ಮಾಡಿ ಸಿನ್ಸಿಯರ್ ಆಗಿ ಪ್ರತಿನಿತ್ಯ ಬೇಕೆಂಬಷ್ಟು ಹಾರ್ಡ್ ವರ್ಕ್ ಮಾಡುವ ತಯಾರಾಗಿರುವ ವ್ಯಕ್ತಿ ಈ ಜಗತ್ತಿನಲ್ಲಿ ಯಾರೂ ಕೂಡ ಸೋತಿಲ್ಲ. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಬಿಟ್ಟು ಬೇರೆ ಏನಾದರೂ ಹೇಳಿ ಸ್ವಾಮೀಜಿ? ಇಲ್ಲವೇ ಇಲ್ಲ, ಬೇರೆ ಏನೂ ಇಲ್ಲ. Either you are working hard or you perish or you are nowhere. Work hard or you be nowhere. ಯಾವಾಗ ನೀನು ಹಾರ್ಡ್ ವರ್ಕಿಂಗ್ ಮ್ಯಾನ್, ಜಗತ್ತಿನ ಎಲ್ಲ ಶಕ್ತಿಗಳು ಆಶೀರ್ವಾದ ಮಾಡುತ್ತೆ. ಪಾಪ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾನೆ. ಮೇ ಯು ಸಕ್ಸೀಡ್ ಇನ್ ಆಲ್ ಯುವರ್ ವೆಂಚರ್ಸ್. ಪ್ರೀತಿಯ ಬಂಧುಗಳೇ, ಆ ಬೆಂಕಿ, ಇನ್ಸ್ಪಿರೇಷನ್, ಸ್ಫೂರ್ತಿ ನಮ್ಮನ್ನು ಹೊಸ ಮನುಷ್ಯನನ್ನಾಗಿ ಮಾಡಬೇಕು. ಅಲ್ಲಿಂದ ಆಚೆಗೆ ನಾವು ಬೇರೆ ಆಗಬೇಕು. ಜೀವನದ ಗುರಿ ಸ್ಪಷ್ಟವಾಗಿ ಕಾಣ್ತಿರ್ಬೇಕು. ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಜನ ಆಶ್ಚರ್ಯ ಪಟ್ಟುಕೊಳ್ಳೋ ರೀತಿಯಲ್ಲಿ. ರವಿಗೆ ಈಗಾಗಲೇ 5 ವರ್ಷದ ಹಿಂದೆ, ಸರ್ ನಿಮ್ಮ ಬಗ್ಗೆ ಒಂದು ಸಿನಿಮಾ ಮಾಡ್ತೀವಿ ಅಂತ ಬಂದು ಕೇಳಿದ್ರು. ಶಿವಮೊಗ್ಗ SP ಆಗಿದ್ದಾಗಲೇ ಕೇಳಿದ್ರು, ನಿಮ್ಮ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀವಿ. ಅವಾಗ ಹೇಳಿದೆ ನಾನು ರವಿಗೆ, ಬೇಡ ಕಣೋ, ಇನ್ನೂ ಸ್ವಲ್ಪ ಬೆಳಿ, ಇನ್ನೊಂಚೂರು ಬೆಳಿಬೇಕು, ಇಲ್ಲಾಂದರೆ ಕಣ್ಣು ಬೀಳುತ್ತೆ. ಯಾಕೆ? ನಮ್ಮಲ್ಲಿ ಏನು ಕಡಿಮೆ ಇದ್ದಾರೆ ಈ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋರು.
ನಮ್ಮ ಪಿತ್ರಾರ್ಜಿತ ಆಸ್ತಿ ಅಲ್ವ ಇದು? ಯಾರಾದರೂ ಉದ್ಧಾರ ಆಗ್ತಾ ಇದ್ರೆ ಹೊಟ್ಟೆ ಉರ್ಕೊಳ್ಳೋದು ನಮ್ಮ ಪಿತ್ರಾರ್ಜಿತ ಆಸ್ತಿ. ಅಲೆಕ್ಸಾಂಡರ್ನ ಕಾಲದಿಂದ ಇದೆ. ಅಲೆಕ್ಸಾಂಡರ್ ಇಂಡಿಯಾ ಒಳಗೆ ಬರೋಕ್ಕಾಗ್ತಿತ್ತ? ಅಂಬಿ ಏನಾದರೂ ಹೆಲ್ಪ್ ಮಾಡಿಲ್ಲ ಅಂದ್ರೆ ಬರೋಕ್ಕಾಗ್ತಿತ್ತ? ಜಯಚಂದ್ರ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಘೋರಿ ಮೊಹಮ್ಮದ್ ಬರೋಕ್ಕಾಗ್ತಿತ್ತ? ಹಾಗೆ 108 ಮೀರ್ ಜಾಫರ್ ಅವ್ರ ಮಾವನಿಗೆ ದ್ರೋಹ ಮಾಡಲಿಲ್ಲ ಅಂದ್ರೆ ಸಿರಾಜುದ್ದೌಲ್, ಸೌತು ರಾಬರ್ಟ್ ಕ್ಲೈವ್ ಬರೋಕ್ಕಾಗ್ತಿತ್ತ? ಯೋಚನೆ ಮಾಡಿ, ಹಿಸ್ಟ್ರಿ ನೋಡ್ತಾ ಬನ್ನಿ. ನಮ್ಗೆ ಶತ್ರುಗಳು ಯಾರು? ಹೊರಗಿನವ್ರು ಇದ್ದಾರ? ಈಗ ನೋಡಿ ಡೆಲ್ಲಿ ಗಲಾಟೆಗಳು ನೋಡಿ, ಯಾರು ಶತ್ರುಗಳು? ವಾಟ್ ಬಿಸ್ನೆಸ್ ದೇ ಹ್ಯಾವ್? an outsider, howsoever great or howsoever big, howsoever significant that person may be, in her own circle or in his own circle, it is none of their business. They must interfere in the internal affairs of India. That is none of their business. We are a country that is in most flourishing existence for the past 5,000 years. You opened your eyes only in the times of Renaissance. 500 years ago you opened your eyes. You learnt the norms of civilization. You started becoming human beings in the true sense. 10,000 years ago, we were at the pinnacle of civilizational achievements. Who are you? Stand away. ಆದರೆ ನಿಮ್ಮ ದೇಶದಲ್ಲೇ ಇದ್ದಾರೆ ರಾಟನ್ ಎಲಿಮೆಂಟ್ಸ್. ಹುಳುಗಳು ನಿಮ್ಮ ದೇಶದಲ್ಲಿದೆ. ದೇ ಎಕ್ಸ್ಟೆಂಡ್ ರೆಡ್ ಕಾರ್ಪೆಟ್ ಇನ್ ವೆಲ್ಕಮ್ ಟು ದೆಮ್. ದೇ ಕಮ್. ಆದ್ದರಿಂದ ಯಂಗ್ ಬ್ಲಡ್, ಇಷ್ಟೆಲ್ಲ ನಾನು ಮಾತಾಡಿದ್ದೀನಿ ಮುಂದೆ ಯಾಕೆ ಗೊತ್ತಾ? ನೀವು ಯಂಗ್ ಬ್ಲಡ್. ಯಂಗ್ ಹೆಂಗೋ ಅಲ್ಲ, ಯಂಗ್ ಬ್ಲಡ್. ಯಂಗ್ ಮುಂದೆ ಸ್ವಲ್ಪ ಬೆಂಕಿ ಇಡಬೇಕು, ಸ್ವಲ್ಪ ಕಾಯಿಸ್ಬೇಕು. ಇಟ್ ಪ್ರೊಡ್ಯೂಸಸ್ ಅ ಗುಡ್ ರಿಸಲ್ಟ್. ಆದ್ದರಿಂದ ಈ ಬಿಸಿರಾಗಿದೆ ನಿಮ್ಮ ಇಡೀ ಜೀವಮಾನದಲ್ಲಿ. ಸ್ವರ್ಗದಲ್ಲಿ ಇದ್ದೀರಿ ಇವತ್ತು ನೀವು. ಎಲ್ಲಿವರೆಗೆ ರಕ್ತದಲ್ಲಿ ಬಿಸಿ ಇರುತ್ತೆ ಅದು ಸ್ವರ್ಗ. ಯಾಕೆ? ಅದು ಶೌರ್ಯ, ಅದು ಪೌರುಷ, ವೀರ್ಯವತ್ತಾದಂತಹ ಒಂದು ಭಾವನೆ. ಅದು ಜೀವನದಲ್ಲಿ ಏನಾದರೂ ಆಗಬಹುದು, ಆದರೆ ನೆನ್ಪಿಟ್ಕೋಬೇಕು, ಒಳಗಡೆ ಆ ಜೋಶ್ ಅದು ಕಳ್ಕೋಬಾರದು. ಜೆಸ್ಟ್ ಅಂತೀವಿ ಇಂಗ್ಲಿಷ್ನಲ್ಲಿ. ಝೀಲ್, ಜೆಸ್ಟ್, ಡೇರ್. ನಾರ್ವೆ ದೇಶ ಇಡೀ ತಮ್ಮ ದೇಶದ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಸ್ಲೋಗನ್ ಇಟ್ಟಿದೆ. ಡೇರ್, ಎವರ್ ಡೇರ್, ಆಲ್ವೇಸ್ ಡೇರ್. ಯಾವಾಗಲೂ ನುಗ್ಗು, ಧೈರ್ಯದಿಂದ ನುಗ್ಗು. ಯಾವಾಗಲೂ ನುಗ್ಗು, ಧೈರ್ಯದಿಂದ ನುಗ್ಗು. ಡೇರ್, ಎವರ್ ಡೇರ್, ಆಲ್ವೇಸ್ ಡೇರ್. ಭಾರತೀಯರು ನಾವೇನು ಕೊಟ್ಟಿದ್ದೀವಿ? ನಮ್ದು ಸ್ಲೋಗನ್ ಏನಿದೆ? ಪ್ರಕೃತಿಯನ್ನು ಆಳುವುದು ನಿನ್ನ ಜೀವನದ ಗುರಿ. ಅಲ್ಲಿವರೆಗೆ ಗುರಿ ಮುಟ್ಟಿಲ್ಲ ನೀನು. ಅವರೆಲ್ಲ ಒಂದೊಂದು ದೇಶ ಆಳ್ಕೊಳ್ಳಿ. ಹೆಚ್ಚಂದ್ರೆ ಪ್ಲಾನೆಟ್ ಅರ್ತ್, ಭೂಗ್ರಹವನ್ನು ಅವ್ರು ಆಳ್ಕೊಳ್ಳಿ. ನಾವು ಸೌರವ್ಯೂಹವನ್ನು ಆಳೋರಲ್ಲ. ತೈತ್ರಿಯ ಉಪನಿಷತ್ನಲ್ಲಿ ಬರುತ್ತೆ ನಮ್ಮ ಜೀವನದ ಗುರಿ ಏನು. ಇಂದ್ರ ನಮ್ಮ ಆಳಿನ ಆಳು. ಬರೀ ಸೌರವ್ಯೂಹ ಏನು ಬಂತು? ಇಂದ್ರ ನಮ್ಮ ಆಳಿನ ಆಳು, ನಮ್ಮ 3ನೇ ಆಳು, 4ನೇ ಆಳು. ಅಷ್ಟು ಎತ್ತರಕ್ಕೆ ನಾವು ಹೋಗಬಲ್ಲವರು, ಅಷ್ಟು ಸಾಮರ್ಥ್ಯ ಇರೋರು. ಅವ್ರು ಹೇಳಿದ್ದಾರೆ 8 ನೋಬೆಲ್ ಪ್ರೈಸ್ ಅಂತ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಗಳು. ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ? ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗದೇ ಇರೋಷ್ಟು ಶಕ್ತಿಗಳಿದೆ ನಮ್ಮ ಒಳಗಡೆ. ಯು ಕಾಂಟ್ ಇಮ್ಯಾಜಿನ್. ನೋ ಸೈನ್ಸಸ್, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಸ್ವಾಮೀಜಿ ಹೇಳ್ತಾರೆ. ನೋಡ್ರಿ, ಹೂ ಆರ್ ಯು? ಇಂಡಿಯಾ ದೇಶದ ಎಜುಕೇಶನ್ ಮೊದಲನೇ ಚಾಪ್ಟರ್, ಕೊನೆ ಚಾಪ್ಟರ್, ಮಿಡಲ್ ಚಾಪ್ಟರ್, ನೋ ಹೂ ಯು ಆರ್. ನೀನು ಯಾರಂತ, ಎಂಥ ಹುಲಿ ನೀನು ಮೊದಲು ತಿಳ್ಕೊ. ಎಂಥ ಹುಲಿ ನೀನು ಮೊದಲು ತಿಳ್ಕೊ. ಆತ್ಮಾನಂ ವಿದ್ಧಿ, ಇದೇ ಅದರ ಅರ್ಥ. ನೀನು ಯಾರಂತ ತಿಳ್ಕೊ. ತ್ವಂ ಬ್ರಹ್ಮಾಸಿ ನ ಸಂಶಯ. ಸಂಶಯವಿಲ್ಲದೆ ನೀನು ಬ್ರಹ್ಮ. ಬ್ರಹ್ಮ ಅಂದರೆ ಜಗತ್ತನ್ನು ಆಳ್ತಾ ಇರೋ ಶಕ್ತಿ. ಇದನ್ನ ಗ್ರೀಸ್ ದೇಶದವರು ಇದನ್ನು ಕೇಳಿ ಸಾಕಷ್ಟು ಪ್ರಭಾವಿತರಾಗಿ, ಇದ್ರೆ ಇಂಥದ್ದಿರಬೇಕು ನೋಡಪ್ಪ ಸ್ಲೋಗನ್ ಅಂತ ಹೇಳಿ ತಮ್ಮ ದೇಶಕ್ಕೆ ಕರ್ಕೊಂಡೋದ್ರು. ಅಲ್ಲಿ ತಮ್ಮ ದೇಶದ ಒಂದು ಯೂನಿವರ್ಸಿಟಿಗೆ ಇದೇ ಧ್ಯೇಯವಾಕ್ಯ ಕೊಟ್ಟರು. ಏನು ಗೊತ್ತಾ ಅವರ ಧ್ಯೇಯವಾಕ್ಯ? ಮ್ಯಾನ್ ನೋ ದೈ ಸೆಲ್ಫ್. ಮನುಷ್ಯ ನೀನು ಯಾರು ಅಂತ ತಿಳ್ಕೊ. ಅದು ತಗೊಂಡೋಗಿದ್ದು ಎಲ್ಲಿಂದ? ನನ್ನ ದೇಶದಿಂದ, ನಮ್ಮ ಇಂಡಿಯಾದಿಂದ. ಇಂಡಿಯಾ ಅಂದ್ರೆ ಏನು? ಇಂಡಿಯಾ ಅಂದ್ರೆ ದೇವತೆಗಳು ನಾಚಿಕೊಳ್ಬೇಕಾದಂಥ ಸ್ವರ್ಗ ಇದು. ಅನ್ಫಾರ್ಚುನೇಟ್ಲಿ ಹಿಪ್ನೋಟೈಸ್ ಆಗಿ ಷಂಡತನದಿಂದ, ನಪುಂಸಕತ್ವದಿಂದ ಇದನ್ನು ಯದ್ವಾ ಮಾಡ್ಕೊಂಡು ಹೊರಟಿದ್ದೇವೆ ನಾವು. ಹೈ ಟೈಮ್ ವಿ ಪೇಯ್ಡ್ ಫುಲ್ ಸ್ಟಾಪ್. ವಿ ಪುಟ್ ಎ ಫುಲ್ ಸ್ಟಾಪ್ ಟು ಆಲ್ ದೀಸ್ ಥಿಂಗ್ಸ್. ವಿವೇಕಾನಂದರ ಜಯಂತಿ ಯಾವತ್ತಿರುತ್ತೆ ಆವಾಗೆಲ್ಲ ನಾವು ಮತ್ತೊಮ್ಮೆ ಹುಟ್ಟಿದ್ದೀವಿ ಅಂತ ಅರ್ಥ. ಹೊಸ ಜನ್ಮ, ದ್ವಿಜತ್ವಂ ಬಂತು. ವಿವೇಕಾನಂದರ ಪುಸ್ತಕ ಯಾವಾಗ ಓದಿದ್ರಿ ಆವಾಗ ದ್ವಿಜತ್ವಂ ಬಂತು.
ವಿವೇಕಾನಂದರ ಚಿಂತನೆ ಯಾವಾಗ ಕೇಳಿದ್ರಿ ದ್ವಿಜತ್ವಂ ಬಂತು. ವಿವೇಕಾನಂದ ಆಶ್ರಮಕ್ಕೆ ಹೋದ್ರಿ ದ್ವಿಜತ್ವಂ ಬಂತು. ಎವ್ರಿ ಟೈಮ್ ಯು ಸಿ ಹಿಸ್ ಫೋಟೋ, ಪ್ರತಿ ಸಲ ಅವ್ರ ಫೋಟೋ ನೀವು ನೋಡ್ತಿರಲ್ಲ, ನಿಮ್ಮ ರಕ್ತ ಸ್ವಲ್ಪ ಕುದಿಯೋಕೆ ಪ್ರಾರಂಭ ಮಾಡುತ್ತೆ. ಆ ಮುಖದಲ್ಲಿ ಅದು ಏನು ಸಿಂಹತ್ವ, ಪೌರುಷವಂತಿಕೆ, ಪುರುಷ ಸಿಂಹ. ಯಾವ ಫೇಸ್ ಜಗತ್ತಿನಲ್ಲಿ ಈ ಪುರುಷ ಸಿಂಹತ್ವವನ್ನು ರಿಫ್ಲೆಕ್ಟ್ ಮಾಡಲ್ಲ. ಅನಿ ಬೆಸೆಂಟ್ ಹೇಳ್ತಾರೆ, ಅವರನ್ನು ಸನ್ಯಾಸಿ ಅಂತ ಯಾರು ಕರೆದಿದ್ದು, ಐ ವುಡ್ ಕಾಲ್ ಹಿಮ್ ಎ ಮಿಲಿಟರಿ ಜನರಲ್. ಸನ್ಯಾಸಿ ಅಲ್ಲ, ಅವರು ಮಿಲಿಟರಿ ಜನರಲ್. ಬ್ರಿಟಿಷ್ ರಾಜಮನೆತನದ ಸಂಬಂಧಿಗಳು ಬೆಸ್ಸಿ ಸ್ಟರ್ಜಸ್ ಅಮೆರಿಕದಲ್ಲಿ ವಿವೇಕಾನಂದ ಅವ್ರ ಮನೇಲಿ 3 ತಿಂಗಳು ಉಳ್ಕೊಂಡಿದ್ರು. ಆಕೆ ಹೇಳ್ತಾಳೆ, ಪ್ರಪಂಚವೆಲ್ಲ ಓಡಾಡಿದ್ದೀನಿ, ದೊಡ್ಡ ದೊಡ್ಡ ಮನುಷ್ಯರನ್ನ ಮೀಟ್ ಮಾಡಿದ್ದೀನಿ, 2 ಪುರುಷರು ಮಾತ್ರ ನನಗೆ ಬ್ಯೂಟಿಫುಲ್, ಅದ್ಭುತ ಇವರು ಅಂತ ಅನಿಸಿದ್ದಾರೆ. ಮೊದಲನೇ ಸ್ಥಾನ ದಿ ಇಂಡಿಯನ್ ಮಾಂಕ್ ವಿವೇಕಾನಂದ, ದಿ ಸೆಕೆಂಡ್ ಪ್ಲೇಸ್ ದಿ ಎಂಪರರ್ ಆಫ್ ಜರ್ಮನಿ ಕೈಸರ್. ಜರ್ಮನಿಯ ಚಕ್ರವರ್ತಿಗೆ 2ನೇ ಪ್ಲೇಸ್, ವಿವೇಕಾನಂದರಿಗೆ 1st ಪ್ಲೇಸ್. ಇವರು ಹುಟ್ಟಿದ ಯಾವ ದೇಶದಲ್ಲಿ, ಇವರು ಕುಡಿದಿದ್ದು ಯಾವ ನೀರು, ಇವರು ಓಡಾಡಿದ್ದು ಯಾವ ಮಣ್ಣು, ಇವ್ರ ತಾಯಿ ಪೂಜೆ ಮಾಡಿದ್ದು ಯಾವ ದೇವರು, ನಾವು ಅದನ್ನೇ ಮಾಡ್ತಾ ಇದ್ದೀವಲ್ಲ. ಆದರೆ ಅವ್ರು ನಮ್ಮ ಹಾಗೆ ಹಿಪ್ನೋಟೈಸ್ ಆಗಿರಲಿಲ್ಲ. ಜಗತ್ತು ಆಳೋಗಿ ಹುಟ್ಟಿದ್ದೀನಿ ನಾನು ಅಂತ ಹುಟ್ಟಿದ ದಿವಸನ ಯೋಚನೆ ಮಾಡಿದರು, ಆಳಿದರು. ಹಾಗಾದ್ರೆ ನಾವೇನು ಮಾಡಬೇಕು ಇವತ್ತು? ಫ್ರೆಂಡ್ಸ್, ದಿಸ್ ಇಸ್ ಆಲ್ ದಿ ಥಿಂಗ್ ದಟ್ ಐ ವುಡ್ ಲೈಕ್ ಟು ಟೆಲ್ ಯು ಅಬೌಟ್. ಈಗಾಗಲೇ ಸ್ಟೇಜ್ ಮೇಲೆ ಕುಳಿತಿರ್ತಕ್ಕಂಥವ್ರು ಇನ್ ದೇರ್ ಓನ್ ವೇ, ಟು ವಾಟ್ ಎವರ್ ಎಕ್ಸ್ಟೆಂಟ್ ದಟ್ ದೇ ಕುಡ್, ದೇ ಹ್ಯಾವ್ ಪುಟ್ ಇನ್ ಟು ಪ್ರಾಕ್ಟಿಸ್ these ideas to the extent that they could, and they have met with a tremendous success. They themselves can act as icons for you, and they can make tremendous inspiration flow out of themselves, at which you can have a new hope, a new horizon of hope unfolded before you, and take it very seriously that you are destined to be born again, so that a greater future, a more brilliant future awaits you in days to come. Wish you all the best. Thank you so much.